ಕೇಳೋರಿಲ್ಲ, ನನ್ನೋರೆಂಬ ಪ್ರೀತಿ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ ಹಣದ ಮುಂದೆ, ನೀತಿ ರೀತಿ ಒಂದು ಇಲ್ಲ ಹಣದ ಮುಂದೆ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ನೋರೆಂಬ ಪ್ರೀತಿ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ ಹಣದ ಮುಂದೆ, ನೀತಿ ರೀತಿ ಒಂದು ಇಲ್ಲ ಹಣದ ಮುಂದೆ. ಸತ್ತಿದೆ ಸತ್ಯ, ಕದನವೇ ನಿತ್ಯ. ಸತ್ತಿದೆ ಸತ್ಯ, ಕದನವೇ ನಿತ್ಯ. ಪ್ರೀತಿಯ ಮಾತದು ನಿತ್ಯವೋ ಮಿಥ್ಯ. ಪ್ರೀತಿಯ ಮಾತದು ನಿತ್ಯವೋ ಮಿಥ್ಯ. ನಮಸ್ಕಾರ ವೀಕ್ಷಕರೇ, ಶಿಕ್ಷಕರ ಚುನಾವಣೆಯೇ ಶಿಕ್ಷಕರಿಗೆ ಶಿಕ್ಷೆ ಆಗುತ್ತಿದೆಯಾ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿಯೋ ಹುನ್ನಾರ ಇದು ಅಂತೇಳಿ ಒಂದಿಷ್ಟು ಕೂಗುಗಳು ಗರುಡ ವಿಸ್ತೃತವಾಗಿ ತೋರಿಸ್ತದೆ. ಯಾಕಂದರೆ ನಾವು ಕೆಲವೊಂದು ವಿಡಿಯೋಗಳು ನಮಗೆ ಬಂದವು, ನಾವು ಕೆಲವೊಂದು ಕಡೆ ಪರಾಮರ್ಶಿಸಿದ್ವಿ. ಎಲ್ಲ ಆದಮೇಲೆ ಹೇಳ್ತಾರಲ್ಲ ಅವಸರಕ್ಕೆ ಯಾಕೆ ಅನ್ನೋ ರೀತಿಯಲ್ಲಿ ಇವತ್ತು ಸಂಪೂರ್ಣವಾದ ಒಂದು ಚಿತ್ರಣವನ್ನು ನಿಮಗೆ ಕೊಡ್ತಾ ಇದೆ. ಯಾರಿಗೋಸ್ಕರ ಈ ಅವಸರದ ಚುನಾವಣೆ ಅಂತ ಹೇಳಿ ಕೆಲವೊಬ್ರು ಕೇಳ್ತಾ ಇದ್ದಾರೆ. ಚುನಾವಣೆ ಲೇಟ್ ಆಯಿತು, ಬೇಗ ಮಾಡಿ ಅಂತ ಕೆಲವೊಬ್ರು ಇಲ್ಲಿ ನಾವು ಹೈಕೋರ್ಟಿಗೆ ಹೋಗಿದ್ದೀವಿ, ಸ್ಟೇ ತಂದಿದ್ದೀವಿ ಅಂತ ಹೇಳಿ ಇಲ್ಲಿ ಚಂದ್ರಶೇಖರ್ ನುಗ್ಲಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾವ ಸ್ಟೇ ಇಲ್ಲ, ನೀವು ನಾಮಿನೇಷನ್ ಸಲ್ಲಿಸ್ರಿ, ನೀವು ಈ ಮತದಾನವನ್ನ ಮಾಡ್ತಾ ಹೋಗಿ ಎಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ, ತೊಂದರೆ ಇಲ್ದಂಗೆ ಅಂತ ಹೇಳ್ತಾರೆ. ಇಲ್ಲಿ ಕೆಲವೊಂದು ಕಡೆ ನಿಮ್ಗೆ ಪ್ರತಿ ಚಿತ್ರಣವನ್ನು ತೋರಿಸ್ತೀವಿ. ಮತದಾರ ಪಟ್ಟಿ ಕರಡು ಪಟ್ಟಿಯಲ್ಲಿ ಪ್ರಕಟಿಸಿದೆ ಅಂದ್ರೆ ಮತದಾರರ ನಾಮಪತ್ರಕ್ಕೆ ಅಂತ ಹೋಗ್ತಿದ್ರೆ ಇಲ್ಲಿ ಕೆಲವೊಂದು ಸತಿ ಅವರ ಹೆಸರುಗಳೇ ಪಾರಾಗ್ಬಿಟ್ಟಿದ್ದಾವೆ, ಗಾಯಬ ಆಗ್ಬಿಟ್ಟಿದ್ದಾವೆ ಅನ್ನೋ ಅರ್ಥದಲ್ಲಿ. ಅದಕ್ಕೆ ಇಲ್ಲಿ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಹಮರ ಲೋಕ್ಗೆ ಮಣೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಕೆಲವೊಂದು ಕೂಗುಗಳು ಕೂಡ ಕೇಳಿ ಬಂದವು. ಗರುಡನಿಗೂ ಕೂಡ ಸುಮಾರು ಜನ ಫೋನ್ ಮಾಡಿದ್ರು. ಮತದಾರ ಪಟ್ಟಿ ಪ್ರಕಟಿಸದೆ ನಾಮಪತ್ರಿಕೆ ಸಲ್ಲಿಕೆ ಆರಂಭ ಆಗಿದೆ ಅಂತ ಹೇಳಿ ಇಲ್ಲಿ ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಇಲ್ಲಿ ಬಬಲೇಶ್ವರ ತಾಲೂಕಿನ ಮಾಜಿ ಅಧ್ಯಕ್ಷ ರವೀಂದ್ರ ಹೂಗಾರ್, ಮುತ್ತಪ್ಪ ಪೂಜಾರ್, ಹಾಗೆ ಉದಯ್ ಕೋಟ್ಯಾಳ್, ಹಾಗೆ ಇಲ್ಲಿ ಮೇಲಿನ್ ಕೇರಿ ಅವರು ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿದ್ರು. ಎಲ್ಲ ಕಡೆ ಆಲ್ಮೋಸ್ಟ್ ಈ ಮಾಧ್ಯಮದ ಮುಂದೆ ಬಂದು ತಮ್ಮ ಅಹವಾಲನ್ನ ಸಲ್ಲಿಸಿದ್ರು. ಆಮೇಲೆ ಇಲ್ಲಿ ವಿಶೇಷವಾಗಿ ಅಂದ್ರೆ ನಮಗೋಸ್ಕರ ಈ ಚುನಾವಣೆ ಆಗ್ತಿದೆಯಾ ಅಥವಾ ಇಲ್ಲಿ ನಾವು ಅಪೋಸಿಷನ್ ಅವರ ಈ ಸಂಘ ಯಾರ ಹಿತಾಸಕ್ತಿಗೋಸ್ಕರ ಅಂದ್ರೆ ನಮ್ಮನ್ನ ಕೈ ಬಿಟ್ಟಿದ್ಯಾಕೆ ಸದಸ್ಯರಿಗೆ. ಕೆಲವೊಬ್ಬ ಅವ್ರು ಹೇಳ್ತಾರೆ, ನೀವು ಸದಸ್ಯತ್ವದ ಶುಲ್ಕ ಏನಿರ್ತದಲ್ಲ, ಮೆಂಬರ್ಶಿಪ್ ಫೀಸ್ ತುಂಬಿಲ್ಲ, ಹಿಂಗಾಗಿ ನಿಮ್ಗೆ ಅಲಿಸ್ಟ್ನಲ್ಲಿ ಇಲ್ಲ. ತುಂಬಿಲ್ಲ ಅಂದ್ರೆ ಟೀಚರ್ ಅಲ್ವಾ, ಆಮೇಲೆ ತುಂಬಿದ್ಮೇಲೆ ನೀವು ಅದನ್ನ ಸೇರಿಸ್ಕೊಳ್ತೀರಾ ಹೇಗೆ? ಹ್ಞೂ ಅಂದಿದ್ದಾರೆ, ಆದ್ರೆ ಹ್ಞೂ ಅಂತೀಯಾ ಅಂತ ಅನ್ನೋ ರೀತಿಯಲ್ಲಿ ಕೆಲವೊಂದು ಕಡೆ ಬಂದಿಲ್ಲ ಅಂತ ಹೇಳಿ. ಇನ್ನು ನೀವು ಪಿರಿಯಾಪಟ್ಟಣದ ಕಡೆ ಅಂತೂ ಚೇರು ಮೇಜುಗಳು ಎಲ್ಲ ಪುಡಿ ಆಗಿದ್ದಾವೆ. ಹೇಳ್ತಾರಲ್ಲ ರವಿಚಂದ್ರನ್ ಸಿನಿಮಾದಲ್ಲಿ ಎಲ್ಲ ಪೀಸ್ ಅನ್ನೋ ರೀತಿಯಲ್ಲಿ ಆಗಿದ್ದಾವೆ. ಈ ಪರಿ ಚುನಾವಣೆ ನಡೆಸೋದಾ 26ರಿಂದ 31ರವರೆಗೂ ಏನು ಕಾದಿದೆಯೋ ಅಂದ್ರೆ ಇಲ್ಲಿ ಹೇಳ್ತಾರೆ. ನುಗ್ಲಿ ಅವ್ರನ್ನ ಕೇಳಿದಾಗ ಹೇಳ್ತಾರೆ, ಸರ್ ನಮ್ಗೆ ಮತ ಹಾಕೋರು ನಮ್ಮೋರೆ, ಹಾಗೆ ಹಾಕ್ಲಾರ್ದವರು ನಮ್ಮೋರೆ, ಹೊಗಳವರು ನಮ್ಮೋರೆ, ತೆಗಳವರು ನಮ್ಮೋರೆ ಅನ್ನೋ ಅರ್ಥದಲ್ಲಿ ನಮಗೆ ಹೇಳಿದರು. ಇಲ್ಲಿ ಏನಾನ ಇರಲಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ತಮ್ಮಣ್ಣ ಶೆಟ್ಟಿ ಅವರು ಸಕಲೇಶ್ಪುರದಲ್ಲಿ ಅವ್ರು ಹೇಳ್ತಾರೆ, ನಿಯಮಗಳನ್ನ ಗಾಳಿಗೆ ತೂರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ಮಾಡ್ತಾ ಇದ್ದಾರೆ. ಬೈಲ ಅಂತ ಹೇಳ್ತಾರಲ್ಲ, ಬೈಲ ಎಲ್ಲಿಲ್ಲ, ಏನ್ಲ, ಯಾಕ್ಲ ಅನ್ನೋ ಅರ್ಥದಲ್ಲಿ ಆಗ್ಬಿಟ್ಟಿದೆ ಅಂತ ಅವರು ಮಾತಾಡಿದ್ರು. ಇಲ್ಲಿ ಶಿಕ್ಷಕರ ಪ್ರಶ್ನೆ ಏನಂದ್ರೆ, ನಾಮಪತ್ರ ಸಲ್ಲಿಕೆ ಮುನ್ನವೇ ಈ ಕರಡು ಮತದಾನದ ಈ ಪಟ್ಟಿ ಏನಿದೆ ಅಲ್ಲ, ಯಾರು ವೋಟ್ ಹಾಕ್ಲಿಕ್ಕೆ ಎಲಿಜಿಬಲ್ ಇದ್ದಾರೆ ಅನ್ನೋ ಅರ್ಥದಲ್ಲಿ ಈ ಅವರಿಗೆ ಅಬ್ಜೆಕ್ಷನ್ ಕೂಡ ನೀವು ಆಹ್ವಾನ ನೀಡಬೇಕಾಗಿತ್ತು. ಎಲ್ಲಿದೆ ಅಬ್ಜೆಕ್ಷನ್ ಅಂದ್ರೆ, ನೀವು ಒಂದು ರೀತಿಯಿಂದ ನಾಳೆ ಎಕ್ಸಾಮ್ ಇದೆ ಅಂದ್ರೆ ಇವತ್ತಿನ ದಿವಸ ಏನೋ ಒಂದು ಹೇಳ್ದಂಗೆ ಆಯ್ತು, ಎಕ್ಸಾಮ್ ಇದು ಮುಂಚೆ ನಿಗದಿತ ದಿನಾಂಕ ಅನ್ನೋದು ಇಲ್ಲವೇ ಇಲ್ವಾ? ಹೆಂಗೆ ಇಲ್ಲಿ ನಾಮಪತ್ರ ಸಲ್ಲಿಕೆ ಮುಹೂರ್ತ ಫಿಕ್ಸ್ ಆದ್ರೂ ಕೂಡ ಈ ತನಕ ಮತದಾರರ ಪಟ್ಟಿ ಪ್ರಕಟ ಆಗಿಲ್ಲ ಅಂದ್ರೆ ನಮಗೆ ಅನುಮಾನ ಆಯ್ತಪ್ಪ ಅಂತ ಅವ್ರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಚನ್ನಗಿರಿ ತಾಲೂಕು ಪ್ರಾಥಮಿಕ ಶಿಕ್ಷಕ ಸಂಘಕ್ಕೆ ಭಾನುವಾರ ಚುನಾವಣೆ ಅಂದ್ರೆ 19/4/2026 ಇದೆ. ನಮ್ಮ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ 819 ಮತದಾರರಿದ್ದಾರೆ. ಅವರ ಅಹವಾಲು ಏನಂದ್ರೆ, ಹೋದ ಸತಿ ಎಲ್ಲ ಶಿಕ್ಷಕರ ಇಲ್ಲಿ ಮತ ಇದ್ದು, ಈ ಬಾರಿ ಸಂಘದ ಅಧ್ಯಕ್ಷ ಅಂಡ್ ಸೆಕ್ರೆಟರಿ
ಒಳ ಆಟಕ್ಕೆ ಅಂತ ಹೇಳ್ತಾರೆ, ಓಪನ್ ಆಗಿ ಹೇಳ್ತಾರೆ. 122 ಮತದಾರ ಶಿಕ್ಷಕರ ಹೆಸರು ಡಮಾರ ಆಗಿದಾವೆ, ಅಂದ್ರೆ ಹೋಗ್ಬಿಟ್ಟಿದಾವೆ. ಅಂದ್ರೆ 819ರಲ್ಲಿ 122 ಮಂದಿ ಅಲ್ಲಿ ಇಲ್ಲ. ಒಂದು ಓಟಿನಿಂದ ಕೂಡ ಗೆಲ್ಲಬಹುದು, ಸೋಲ್ಬಹುದು. ಹಂಗಿದ್ದಾಗ ಈ 122 ಮತಗಳು ಏನ್ ಕಡಿಮೆ ಕೆಲಸ ಮಾಡ್ತಾವ? ಅಂದ್ರೆ ಯಾವ ರೀತಿ ಅಂದ್ರೆ ಈ ತೆಗೆಸೋದು ಯಾಕೆ? ಇದ್ರ ಹಿಂದೆ ಒಂದು ಹುನ್ನಾರ ಇದೆ ಅಂತ ಹೇಳಿ. ಇಲ್ಲಿ ಬೇಕಾದವರು ಹೆಸರು ತಗೋತಾರೆ, ಬೇಡದವರು ಬಿಟ್ಟು ಬಿಡ್ತಾರೆ. ಈ ಅರ್ಥದಲ್ಲಿ ಕೂಡ ಇದು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪಟ್ಟಿಯಲ್ಲಿ ಹೆಸರಿಲ್ಲ ಅಂದ್ರೆ ಏನ್ ಕಾರಣ ಅಂತ ಕೇಳಿದಾಗ ನಾನು ಹೇಳಿದ್ನಲ್ಲ, ಅವರು ಶುಲ್ಕ ಕಟ್ಟಿಲ್ಲ, ಕಟ್ಟಿದ್ಮೇಲೆ ಸೇರಿಸ್ತಾರೆ ಅಂತ ಹೇಳಿ. ಈಗ ಕಟ್ಟಿದ್ದಾರೆ, ಆದ್ರೂ ಕೂಡ 122 ಜನರಿಗೆ ಇಲ್ಲಿ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಅಂದ್ರೆ ಈ 19ನೇ ತಾರೀಕಿಗೆ ಅವರ ಹೆಸರುಗಳು ತೆರೆಯಾದು ಪೊಯ ಅನ್ನಂಗೆ ಆಗಿದೆ ಅಂತ ಹೇಳ್ತಾರೆ. ಇನ್ನು ನಾನು ಹೇಳಿದ್ನಲ್ಲ, ಪಿರಿಯಾಪಟ್ಟಣದಲ್ಲಿ 2 ಬಣಗಳ ಮಧ್ಯೆ ಈ ಪರಿ ಚೇರ್ಗಳು ಆದ್ರೆ, ಆ ಪಾಪ ಚೇರ್ಗಳು ಏನ್ ಮಾಡಿದಾವೆ, ಕೂಡ್ಲಿಕ್ಕಾದ್ರೆ ಬೇಕಲ್ಲ, ಗೆಲ್ಲಿ ಬಿಡ್ಲಿ. ಇನ್ನೊಂದು ಇಲ್ಲಿ ಅರಸೀಕೆರೆ ವಿಚಾರದಲ್ಲಿ ಬಂದಾಗ ಸ್ವಯಂ ಘೋಷಿತ ರಾಜ್ಯಾಧ್ಯಕ್ಷ ಅಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಓಂಕಾರ ಮೂರ್ತಿ ಅವರು ಹೇಳ್ತಾರೆ, ತಿಳಿದಂಗೆ ಮಾಡ್ತಾ ಇದ್ದಾರೆ ಗೆಲ್ಲಿಕ್ಕೆ ಅಂತ ಹೇಳಿ. ಇಲ್ಲಿ ವಾಮ ಮಾರ್ಗಗಳನ್ನ ಅವರು ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿ. ನುಗ್ಲಿ ಅವ್ರು ಹೇಳ್ತಾರೆ, ಅನ್ಲಿ ಬಿಡ್ರಿ, ಅಪೋಸಿಷನ್ ರೀತಿ ಮಾತಾಡ್ಲೇಬೇಕಲ್ಲ, ಮಾತಾಡ್ಲಿದ್ರೆ ನಡೆಯಂಗಿಲ್ಲ. ಈ ಹೊಳೆ ನರಸೀಪುರ, ಸಕಲೇಶ್ಪುರ, ಬೆಳಗಾವಿ, ಮೈಸೂರು, ಇಲ್ಲಿ ಎಲ್ಲ ಪ್ರದೇಶದಲ್ಲಿ ಕೂಡ ಈ ಚಂದ್ರಶೇಖರ್ ಅವರು ಹಿಟ್ಲರ್ ರೀತಿಯಿಂದ ಮಾಡ್ತಾ ಇದ್ದಾರೆ ಕೆಲಸಗಳನ್ನ. ಇನ್ನ ಚಳ್ಳಕೆರೆ ತಾಲೂಕಿನ ಶಿಕ್ಷಕರ ಸಂಘದ ಚುನಾವಣೆ ಇಲ್ಲಿ ಸ್ಪರ್ಧೆಗೆ ಕೆಲವೊಬ್ರು ಶಿಕ್ಷಕರ ಹೆಸರುಗಳನ್ನ ಕೈ ಬಿಡಲಾಗಿದೆ. ಅಂದ್ರೆ ಸ್ಪರ್ಧೆಗೆ ಯಾರು ನಿಂದಿರ್ಬೇಕಂತ ಮಾಡಿದ್ರು ಅವ್ರ ಹೆಸರೇ ಇಲ್ಲ ಅಂತಂದ್ಮೇಲೆ ಇನ್ನೇನು ಬೇಕಿತ್ತು ಅನ್ನೋ ಹೇಳ್ತಾರಲ್ಲ, ನಿನಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗೋ ಶಿವನೇ ಅನ್ನೋ ರೀತಿನಲ್ಲಿ ಅವರು ಸ್ಪರ್ಧೆಗೆ ನಿಲ್ಲಾರ್ದಂಗೆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಇನ್ನು ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಈ ನ್ಯಾಯಾಲಯಕ್ಕೆ ಮುಂಚೆ ಕೂಡ, ಅಂದ್ರೆ ನಾನು ಅಬ್ಸರ್ವ್ ಮಾಡ್ತಾ ಬರ್ತಾ ಇದೆ, ನ್ಯಾಯಾಲಯದಲ್ಲಿ ಸ್ಟೇ ಸಿಕ್ಕಿದೆ ಅಂತ ಹೇಳಿ ಒಂದಿಷ್ಟು ಮಂದಿ ಅದು ಕೆಲವೊಂದು ಕಟ್ಟಿಗೆಗಳು ಹಾಕಿದ್ರೆ, ಇಲ್ಲಿ ಹೇಳ್ತಾರೆ KSPSTA ಬೆಂಗಳೂರು ಅವ್ರು ಹೇಳ್ತಾರೆ, ಇಲ್ಲ ಅದೆಲ್ಲ ಸುಳ್ಳು, ಇದು ಯಾವುದೇ ರೀತಿಯಿಂದ ಚುನಾವಣೆ ನಡೆಸ್ಕೊಂಡೋಗಿ ನೀವು ಅದೆಲ್ಲ ನಂಬಬೇಡಿ ಅನ್ನೋ ಅರ್ಥದಲ್ಲಿ. ವೀಕ್ಷಕರೇ, ಇನ್ನೊಂದು ಕಡೆ ಹೇಳಬೇಕು ಅಂದ್ರೆ, ಚುನಾವಣಾ ಅಧಿಸೂಚನೆ 1/4/2026 ಇದೆ. ಆ ದಿನವೇ ಮಾರ್ಗಸೂಚಿ ಹೊರಡಿಸಿ ಹೊರ ಹಾಕದೆ 1/4/26 ದಿನಾಂಕ ಮಾತ್ರ ಹಾಕಿ ಡಿಲೇ ಮಾಡಿ ನೀಡಿದ್ದಾರೆ. ಈ ಡಿಲೇ ಪ್ರೊಸೆಸ್ಗೆ ಕಾರಣ ಏನು ಹೇಳ್ತಾರಲ್ಲ, ಹಳೆ ಡೇಟಿನ ಒಂದು ಪತ್ರವನ್ನ ಬಿಟ್ಟು, ಅಂದ್ರೆ ನಾಳೆ ನದಿಗೆ ಏನು ಟೈಮು ತೋರಿಸಲಿಕ್ಕೂ ಆಗಿರ್ಬಾರ್ದು, ತಲೆ ಕೂಡ ಹೊಡೆಯಬಾರ್ದು ಅನ್ನೋ ಅರ್ಥದಲ್ಲಿ ಈ ರೀತಿ ಚುನಾವಣೆ ನಡೆಸ್ತಾ ಇದ್ದಾರೆ. ಇಲ್ಲಿ ಕೆಲವೊಬ್ರು ಹೇಳ್ತಾರೆ 2020ರಿಂದ 25ನೇ ಸಾಲಿನ ಆಡಳಿತ ಮಂಡಳಿ ಅವಧಿ ಮುಗಿದ್ರು ಕೂಡ ಇಲ್ಲಿ ಕೆಲವೊಂದು ನೀವು ಅಂದ್ರೆ ಈಗ ನಮ್ಗೆ ಹೆಂಗೆ ಅಂತಂದ್ರೆ, ಚುನಾವಣೆ ನಡೆಸಿ ಅನ್ನೋ ಒಂದು ವರ್ಗ ಇತ್ತು. ಅಲ್ಲಿ ಈಗೇನು ಅಧ್ಯಕ್ಷರಂತ ನೀವು ಹೇಳ್ತಿರಲ್ಲ, ಸ್ವಯಂ ಘೋಷಿತ ನೀವು ಅಂತ ಹೇಳಿ ಒಂದಿಷ್ಟು ಅಲ್ಲಿ ದೂರುಗಳನ್ನ ಹೇಳಿದ್ದಾರೆ, ಮಾತು ಕೂಡ ಆಡಿದ್ದಾರೆ. ಈಗ ಒಟ್ಟಾರೆ ಚುನಾವಣೆ ಅಂದ್ರೆ ಕೂಗ್ರಿ, ನೀವು ಕೂಗ್ರಿ, ಆಮೇಲೆ ನಾವು ಕಿವಿಯಲ್ಲಿ ಹತ್ತಿ ಇಟ್ಕೊಂಡಿದ್ದೀವಿ, ಇನ್ನ ನಾವು ಅದನ್ನ ಕೇಳಿಸ್ಕೊಳಂಗಿಲ್ಲ, ನೀವು ಎಷ್ಟಾದ್ರೂ ಕೂಗ್ರಿ ಅನ್ನೋ ಅರ್ಥದಲ್ಲಿ. ಇಲ್ಲಿ ಮಂಡ್ಯ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ನೀವು ನೋಡ್ಬೋದು, ಯಾವ ರೀತಿ ಬಿಟ್ಟಿದ್ದಾರೆ ಅಂದ್ರೆ, ಇಲ್ಲಿ ಪಾಠವನ್ನ ಬಿಟ್ಟು, ಸರಿಯಾಗಿ ಕೇಳಿಸ್ಕೊಳ್ರಿ, ಎಲ್ಲರಿಗೂ ಅನ್ವಯ ಆಗತ್ತೆ. ಯಾಕಂದ್ರೆ ಇದು ಟೀಚರ್ ಅಂದ್ರೆ ಟೀಚ್ ಮಾಡಬೇಕು, ಇಲ್ಲಿ ಹೇಳಬೇಕು. ಪಾಠವನ್ನ ಬಿಟ್ಟು ಪಾಲಿಟಿಕ್ಸ್ ಮಾಡ್ತಿರೋ ಶಿಕ್ಷಕ ಸಂಘದ ಪದಾಧಿಕಾರಿಗಳನ್ನು ಆಯಾ ಶಾಲೆ ಗೇಟಿಗೆ ಕಟ್ಟಿ ಹಾಕಲಾಗುವುದು ಅಂತ ಹೇಳಿದ್ದಾರೆ. ಭಪ್ಪರೆ ಅಂತ ಹೇಳ್ಬೋದು. ಅಂದ್ರೆ ಹಾಕ್ತಾರ ಬಿಡ್ತಾರೆ ಸೆಕೆಂಡರಿ, ಅಂದ್ರೆ ನೀವು ಪಾಠ ಬಿಟ್ಟು ಪಾಲಿಟಿಕ್ಸ್ ಮಾಡಬೇಡಿ ಅನ್ನೋ ಒಂದು ಸಂದೇಶವನ್ನ ಆ ಪೋಸ್ಟರ್ ಕೊಡ್ತಾ ಇದೆ. ನಿಜ ಇದು, ಯಾಕಂದ್ರೆ ನೀವು ಪಗಾರ ತಗೊಳ್ತಾ ಇರೋದು ಸಂಘ ಸಂಸ್ಥೆಗೆ, ಈ ಪೊಲಿಟಿಕ್ಸಿಗಲ್ಲ. ಪಾಠವನ್ನ ಹೇಳಲಿಕ್ಕೆ, ಬೋಧನೆ ಮಾಡ್ಲಿಕ್ಕೆ. ಯಾಕಂದ್ರೆ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ಭವಿಷ್ಯ ಅಸಲಿ ಒಳ್ಳೆ ಅಧಿಕಾರಿಗಳು, ಒಳ್ಳೆ ಹೇಳ್ತಾರಲ್ಲ ಪದಾಧಿಕಾರಿಗಳ ಕೈಯಲ್ಲಿದೆ. ಅದು ಎಲ್ಲವೂ ಸರಿಯಾಗಬೇಕು ಅಂದ್ರೆ ಮತದಾರರ ಕೈಯಲ್ಲಿ ನಿಮ್ಮ ಭವಿಷ್ಯ ಇದೆ ಅಂತ ಹೇಳ್ಬೋದು. ಈಗ ಹೇಳ್ತಾರಲ್ಲ, ಹೊಗಳೋರು ನಮ್ಮವರೇ, ತೆಗಳೋರು ನಮ್ಮವರು ಅಂತ ಹೇಳಿ ಇಲ್ಲಿ ಚಂದ್ರಶೇಖರ್ ಅವರು ಹೇಳಿದ್ರು ಕೂಡ, ಇಲ್ಲಿ ನಮಗೆ ನಮ್ಮ ಹಿತಾಸಕ್ತಿ ಕಾಪಾಡೋರು ಬರಬೇಕು. ಅದಕ್ಕೆ ವಾಮ ಮಾರ್ಗ ಬೇಡ,
ರಾಜಮಾರ್ಗ ಇರಲಿ ಅಂತ ಹೇಳ್ತಾರೆ. ಎಲ್ಲ ಚಿತ್ರಣವನ್ನ ಗರುಡ ನಿಮಗೆ ತೋರಿಸ್ತದೆ, ನಿಮ್ಮ ಸ್ಮೃತಿಗೆ ಬಿಡ್ತದೆ. ನಮಸ್ಕಾರ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಖಂಡ ಕರ್ನಾಟಕ ರಾಜ್ಯದ ನನ್ನ PhD ಶಿಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ನಾನು ಜಯಶ್ರೀ ಬೆಣ್ಣೆ ಅಂತ. ಈಗ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಚುನಾವಣೆಗಳು ಬಂದಿವೆ. ಅದಕ್ಕಾಗಿ ನೋಟಿಫಿಕೇಷನನ್ನು ಹೊರಡಿಸಲಾಗಿದೆ. ಆದರೆ ಎಲ್ಲೂ ಇದುವರೆಗೂ ಇವತ್ತು 10 ಮುಗಿತಾ ಬಂತು, ತಾರೀಕು ಮುಗಿತಾ ಬಂದರೂ ಸಹಿತ ನಾಳೆನೇ ನಾಮಿನೇಷನ್ ಪ್ರಾರಂಭ ಆಗ್ತಾವಂತ ನೋಟಿಫಿಕೇಷನ್ದಲ್ಲಿ ಐತಿ. ಆದರೆ ಯಾವ ತಾಲೂಕಿನಾಗೂ ಎಲ್ಲೂ ವೋಟರ್ ಲಿಸ್ಟ್ ಇನ್ನೂ ಬಂದಿಲ್ಲ, ಚುನಾವಣಾಧಿಕಾರಿ ನೇಮಕ ಮಾಡಿಲ್ಲ ಮತ್ತು ಚುನಾವಣಾ ಆಫೀಸು ತೆಗೆದಿಲ್ಲ. ನಾಳೆನೇ ನಾಮಿನೇಷನ್ ಹ್ಯಾಂಗೆ ಮಾಡ್ತಾರ ಅಂತ ಅದು ನನ್ನ ಪ್ರಶ್ನೆ. ಅಂದ್ರೆ ಇದು ಪ್ರತಿ ವರ್ಷ 200 ರೂಪಾಯಿ ಸದಸ್ಯತ್ವ ಶುಲ್ಕ ತಿಲ್ಲಕ್ಕೆ ಬರ್ತೈತಿ. ಇವ್ರಿಗೆ ಅಡ್ವಾನ್ಸ್ ಇವರಿಗೆ R1 ನೇಮಕ ಮಾಡೋಕೆ, ಅಂದ್ರೆ ಚುನಾವಣಾಧಿಕಾರಿನ ನೇಮಕ ಮಾಡೋಕೆ ಮತ್ತು ಚುನಾವಣಾ ಕಾರ್ಯಾಲಯ ತೆಗಿಲಾಕ ಅಡ್ವಾನ್ಸ್ ಇವ್ರಿಗೆ ನೋಟಿಫಿಕೇಷನ್ ಹಚ್ಚಾಕ ಏನಾಗೈತಿ ಅಂತ ಇದು ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ, ಅಂದ್ರೆ ತಮಗೆ ಯಾರ್ಯಾರು ವಿರೋಧಿಗಳದಾರಲ್ಲ, ಅಂದ್ರೆ ಅವ್ರು ಆಗಿದ್ದಕ್ಕೆಲ್ಲ ಹ್ಞೂ ಅನ್ನೋರು ಗೋಣ್ ಹಾಕೋರನ್ನ ಅವ್ರಿಗೆಲ್ಲ ಎಲ್ಲದಕ್ಕೂ ತಯಾರಾಗಿದ್ದವ್ರನ್ನ ಹೋಟೆಲ್ ಲಿಸ್ಟಿಗೆ ಹೆಸರಿಡ್ತಾರೆ. ಅವ್ರು ವಿರೋಧ ಮಾಡುವವ್ರನ್ನೆಲ್ಲನೂ ಹೋಟೆಲ್ ಲಿಸ್ಟ್ನಿಂದ ಕೈ ಬಿಡ್ತಾರೆ ಜಿಲ್ಲಾ ಸಂಘದವರು ಮತ್ತು ರಾಜ್ಯ ಸಂಘದವರು ಕೂಡಿ ಅಂತ ಒಂದು ಸ್ಪಷ್ಟ ಸಂದೇಶ ಐತಿ ನಮಗೆ. ಯಾಕಂದ್ರೆ ನಾನು ನಿನ್ನೆ ಚಂದ್ರು ನುಗ್ಲಿ ಅಣ್ಣವ್ರಿಗೆ ಮಾತಾಡಿದೆ. ಅವ್ರು ಹೇಳಿದ್ರು ಇಲ್ಲ ತಾಲೂಕಿನವ್ರಿಗೆ ಮಾತಾಡ್ತೀನಿ ರೀ ಅಂದ್ರೆ, ತಾಲೂಕಿನವ್ರು ಸ್ವತಃ ನಾನು ಸಿಂದಗಿ ತಾಲೂಕಿನಲ್ಲಿ ಕೆಲಸ ಮಾಡ್ತೀನಿ. ಆ ಸಿಂದಗಿ ತಾಲೂಕಿನಲ್ಲಿ ಕೆಲಸ ಮಾಡೋದ್ರಿಂದ ನಾನೇನು ಹೇಳ್ತೀನಿ, ಸಿಂದಗಿ ತಾಲೂಕಿನಾಗ ಇಂಥವು ಯಾವುದೇ ಏನೂ ಆಗಿಲ್ಲ. ಯಾಕಂದ್ರೆ ತಾಲೂಕಿನವರು ಕಂಪಲ್ಸರಿಯಾಗಿ ಒಂದು ಹೋಟೆಲ್ ಲಿಸ್ಟ್ನ ಉಳಿಲಾರ್ದಂಗೆ ಪ್ರತಿ ವರ್ಷ 200 ರೂಪಾಯಿ ಸದಸ್ಯತ್ವ ಶುಲ್ಕ ಅವರವರ ವೇತನದಲ್ಲೇ ಕಟಾವಣೆ ಆಗ್ತದೆ. ನಂದು ಪ್ರತಿ ವರ್ಷ ಜೂನ್ದಲ್ಲಿ ವೇತನದಲ್ಲಿ 200 ರೂಪಾಯಿ ಸದಸ್ಯತ್ವ ಶುಲ್ಕ ಕಟಾವಣೆ ಆಗೈತಿ. ಅದಕ್ಕೆ ನಮ್ಮನ್ನು ಕೈ ಬಿಡ್ತಾರೆ ಅನ್ನೋ ಒಂದು ಸುದ್ದಿ ಬಂತು. ನಮ್ಮನ್ನಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಜನರನ್ನು ಕೈ ಬಿಡ್ತಾರೆ. ಅಂದ್ರೆ ಉದ್ದೇಶ ಏನವ್ರದು, ಇದ್ದಂಗೆ ಮಾತಾಡಿದ್ರೆ ಅವ್ರಿಗೆ ಎದ್ದು ಬಂದು ಎದಿಗೆ ಒದ್ದಂಗೆ ಆಗ್ತದಲ್ಲ, ಅದಕ್ಕೆ ಅಂಥವ್ರನ್ನ ಕೈ ಬಿಡ್ತಾರೆ. ಅಂದ್ರೆ ಅವ್ರಿಗೆಲ್ಲ ಏನು ಬೇಕು, ಭ್ರಷ್ಟಾಚಾರ ಮಾಡೋರು ಬೇಕು, ರೊಕ್ಕ ತಿನ್ನೋರು ಬೇಕು, ಸುಳ್ಳು ಹೇಳೋರು ಬೇಕು. ಶಿಕ್ಷಕರ ಸಮಸ್ಯೆ ಏನೇ ಆಗಿರುವಲ್ಲಕ. ಯಾಕಂದರೆ 2-3 ದಿನಗಳಿಂದ ಆಯಿತು ನಮ್ಮ ಸಿಂದಗಿ ತಾಲೂಕಿನ ಒಬ್ಬ ಕಾರ್ಯದರ್ಶಿ ಸೋಮೇಶ್ ಸೋಂಪೂರ್ ಅಂತ 2-3 ದಿವಸ ಆಯ್ತು. ಇವತ್ತಿಗೆ 3 ದಿವಸದಿಂದ ಜಿಲ್ಲಾ ಸಂಘ ಅರ್ಜುನ್ ಲಮಾಣಿಯವರಿಗೆ ಮತ್ತು ಅಲ್ಲಾಬಕ್ಷ ವಾಲಿಕರ್ ಅವರಿಗೂ ಪ್ರತಿದಿನ ಮಾತಾಡಕತ್ತಾರ. ಇವ್ರು ಸಿಗುವಲ್ರು, ಅಲ್ಲಿದ್ದೀನಿ ಇಲ್ಲಿದ್ದೀನಿ ಬರ್ತೀನಿ ಕುಂದ್ರಿ JOCC ಬ್ಯಾಂಕ್ನ ಲಿಸ್ಟ್ ಕೊಡ್ರಿ ಅಂತ ಹೇಳ್ತಾರೆ. ಯಾಕೆ ಇವರಿಗೆ ಸಹಿ ಮಾಡಿ ಅದಕ್ಕೆ ಅನುಮೋದನೆ ಕೊಡೋಕ್ಕಾಗಲ್ಲ? ಮೊನ್ನೆ ಚಂದ್ರು ನುಗ್ಲಿ ರಾಜ್ಯ ಅಧ್ಯಕ್ಷರಾದಂಥ ಚಂದ್ರು ನುಗ್ಲಿ ಅವರು ಇಲ್ಲಿ ಆಲಿಮಟ್ಟಿ ಒಳಗೆ ಬಂದು ಎಲ್ಲಾನು ಬೆಳಗಾವಿ ಜಿಲ್ಲೆಯಾದ್ಯಂತ ಎಲ್ಲ ಬೆಳಗಾವಿ ವಿಭಾಗದ ಮಟ್ಟದ ಎಲ್ಲ ಹೋಟೆಲ್ ಲಿಸ್ಟ್ ರೆಡಿ ಮಾಡಿ ಕೊಟ್ಟಾರಂತ ಸಹಿ ಮಾಡಿ. ನಮ್ಮ ಸಿಂದಗಿ ಅವ್ರಿಗೆ ಏನು ಹೇಳ್ತಾರೆ, ಅಲ್ಲೇ ಕುಂದ್ರಿ ಅಂತ ಹೇಳ್ತಾರಂತ, JOCC ಬ್ಯಾಂಕ್ನಾಗ ಕುಂದಿರ್ತಾರ. ಅಂದ್ರೆ ಇವ್ರಿಗೊಂದು ಯಾವುದು ಏನಾಗ್ಯದ ಉದ್ದೇಶ, ಕೆಲವರನ್ನ ಜನ ಕೈ ಬಿಟ್ಟು ಇವರು ಹೋಟೆಲ್ ಲಿಸ್ಟ್ ಮಾಡಬೇಕಾಗ್ಯದ. ಅಂಥವ್ರಿಗೆ ಇಲೆಕ್ಷನ್ ನಿಂತ್ರೆ ನಮಗೆ ತೊಂದರೆ ಆಗ್ತದ ಅಂತ ಅದಕ್ಕೆ ಇವೆಲ್ಲ ಪ್ಲ್ಯಾನ್ ನಡೆಸ್ಯಾರ. ಅದಕ್ಕೆ ಇದು ಹೋಟೆಲ್ ಲಿಸ್ಟ್ನಾಗ ಯಾರು ಕೈ ಬಿಡಬಾರ್ದು ಅಂತ ನಾನು ಈ ಮೂಲಕ ಜಿಲ್ಲಾ ಸಂಘದ ಅರ್ಜುನ್ ಲಮಾಣಿ ಮತ್ತು ಅಲ್ಲಾಬಕ್ಷ ವಾಲಿಕರ ಮತ್ತು ರಾಜ್ಯಾಧ್ಯಕ್ಷರ ಚಂದ್ರು ನುಗ್ಲಿ ಅವರಿಗೆ ಒಂದು ಆಗ್ರಹ ಪಡಿಸ್ತೀನಿ. ನಾನು ಯಾರ್ದು ಬಿಡಬಾರ್ದು. ಯಾಕಂದ್ರೆ ಸದಸ್ಯತ್ವ ಶುಲ್ಕ ಯಾಕೆ ಮುರಿದ್ರಿ ನೀವು? ಬಿಡಬೇಕಾದಾಗ 5 ವರ್ಷದ ಹಿಂದೆ ಬಿಡಬೇಕಾಗಿತ್ತು. ಅಂದ್ರೆ ಸದಸ್ಯತ್ವ ಶುಲ್ಕ ಹಣ ಬೇಕು, ಅವ್ರು ನಾಮಿನೇಷನ್ ಮಾಡಿ ಚುನಾವಣೆ ನಿಂದ್ರಾಕ ನಿಮಗೆ ತೊಂದರೆ ಆಗ್ತದನ? ನೀವೇನು ಎಲ್ಲ ಜಿಲ್ಲಾ ಸಂಘದ ಅರ್ಜುನ್ ಲವಾಣಿಯವರು, ಅಲ್ಲಾಬಕ್ಷ ವಾಲಿಕರ್ ಅವರು, ರಾಜ್ಯ ಸಂಘದವರು ಚಂದ್ರು ನುಗ್ಲಿ ಅವರು ನೀವೇನು ನಾಮಿನೇಷನ್ ಮಾಡಿಲ್ಲ, ಚುನಾವಣೆ ನಡೆದಿಲ್ಲ, ಆರಿಸಿ ಬಂದಿಲ್ಲ. ನೀವೆಲ್ಲ ಮುಂದಿದ್ದವ್ರನ್ನ ತೆಗೆದು ಚುನಾವಣಾ ಪ್ರತಿನಿಧಿಗಳನ್ನು ತೆಗೆದು ನೀವೆಲ್ಲ ಅವ್ರ ಜಾಗದ ಆಕ್ರಮಣ ಮಾಡಿಕೊಂಡವ್ರು. ನೀವೇನು ಅವರು ಚುನಾವಣೆ ನಡೆದು ಅಧಿಕೃತವಾಗಿ ಆರಿಸಿ ಬಂದವರಲ್ಲ. ನೀವು ಜಿಲ್ಲಾ ಸಂಘದವರಾಯ್ತು, ರಾಜ್ಯ ಸಂಘದವರಾಯ್ತು, ನಿಮಗೆ ಏನದ ಇಷ್ಟೆಲ್ಲ ನೀವು ಶಿಕ್ಷಕರ ಜೊತೆ ಆಟ ಆಡ್ತೀರಿ ಅಂದ್ರೆ ಈ ಶಾಪ ನಿಮ್ಮನ್ನು ತಟ್ಟಲಾರ್ದೆ ಬಿಡಂಗಿಲ್ಲ. ನೀವು ಎಚ್ಚರದಿಂದಿರಬೇಕು. ಯಾಕಂದ್ರೆ ಇಷ್ಟು ಶಿಕ್ಷಕರ ಶಾಪ ನಿಮ್ಮನ್ನು ತಟ್ಟಲಾರ್ದೆ ಬಿಡಂಗಿಲ್ಲ. ನಿಮ್ಮನ್ನು ಅವನತಿಗೆ ತಂದೆ ತರ್ತದ ಈ ಹೇಳಿಕೆ ಮುಖಾಂತರ ನಾನು ನಿಮ್ಮನ್ನು ಎಚ್ಚರ ಕೊಡ್ತಾ ಇದ್ದೀನಿ. ಅದಕ್ಕೆ ಯಾವುದೇ ಕಾರಣಕ್ಕೂ 200 ರೂಪಾಯಿ ಯಾರು ಸದಸ್ಯತ್ವ ಶುಲ್ಕ ಮಾಡಿದ್ರೆ ಅವ್ರದ್ದು ಸದಸ್ಯತ್ವ ಚುನಾವಣೆ ಕಣದಿಂದ, ಚುನಾವಣಾ ಮತದಾರದಿಂದ ಹೊರಗಿಡಬಾರ್ದು ಅಂತ ನಾನು ಈ ಮೂಲಕ ನಿಮಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ. ಅದೇ ರೀತಿ ಇನ್ನೊಂದು, ಪ್ರತಿ ವರ್ಷ ಇರ್ಲಾರ್ದು ಈ ಸಲ ರೂಲ್ಸ್ ತೆಗೆದಿರಿ. ಅದು ಇವತ್ತೊಂದು ನೋಟಿಫಿಕೇಶನ್ ಬಂದೈತಿ ಮೊಬೈಲಿಗೆ. ಏನಂತ, ರಾಜ್ಯ ಸಂಘವು ಕಾಲಕ್ಕೆ ನಿಗದಿಪಡಿಸಿದ ವಂತಿಗೆ ಹಣವನ್ನು ತುಂಬಿದ
ಕಡ್ಡಾಯವಾಗಿ ಭರಣ ಮಾಡಿರಬೇಕು ಅಂತ. ಆ ರಾಜ್ಯ ಸಂಘದ ಸದಸ್ಯರ ಶುಲ್ಕ ಬರದಿಂದ ನೀವು ಬೇಕಾದರೂ ಮಾಡ್ತೀರಿ, ನಿಮ್ಮ ಕೆಲಸ ಮಾಡ್ಕೊಳಕ್ಕೆ ನೀವು ಇದು ಮಾಡ್ಕೊಳಕ್ಕೆ ಬೇಕಾದರೂ ಮಾಡ್ತೀರಿ, ಅದೇನು ಕಂಪಲ್ಸರಿ ಅಲ್ಲಲ್ಲ. ಸದಸ್ಯತ್ವ ಹಣ 200 ರೂಪಾಯಿ ಮುರಿದಿರ್ತೀವಿ, ಅವೆಲ್ಲ ನೀವು ಏನೂ ಮಾಡಬಾರ್ದು. ಆ ರಿಸಿಟ್ ಹಚ್ಚಿರಿ, ಈ ರಿಸಿಟ್ ಹಚ್ಚಿರಿ, ರಿಸಿಟ್ ಯಾರಿಗೆ ಕೊಟ್ಟಿಲ್ಲ ಅವರು, ಖಾಲಿ ರಿಸಿಟ್ ಕೊಟ್ಟರು, ಸಹಿ ಮಾಡಿಲ್ಲ, ಯಾರೂ ಸಹಿ ಮಾಡಿಲ್ಲ. ರೊಕ್ಕ ಬೇಕು, ಉಳಿದಿದ್ದು ಯಾವುದಕ್ಕೂ ಬೇಡ. ಏನು ನಿಮ್ಮದು ಆಟಿದು ಇದು ಸರಿ ಆಗಲ್ಲ. ಈ ನೀವೇನು ಮಾಡ್ತಿರೋ ಅನ್ಯಾಯನೇ ನಿಮ್ಮನ್ನು ಬಲಿ ಪಡಿತದ ನೋಡು. ಅದಕ್ಕೆ ಇಂಥವೆಲ್ಲ ಅನ್ಯಾಯ ಮಾಡಬೇಡ್ರಿ ಅಂತ ಈ ಮೂಲಕ ಎಚ್ಚರ ಕೊಡ್ತಾ ಇದ್ದೀನಿ. ನನ್ನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ PhD ಶಿಕ್ಷಕರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಇಂಥವ್ರ ವಿರುದ್ಧ ನಾವು ಮುಂದೆ ಹೋರಾಟ ಮಾಡೋಣ. ಎಲ್ಲರೂ ಸೇರಿ ಎಲ್ಲರೂ ಒಗ್ಗಟ್ಟಾಗಿ ಈ ಸಂಘಟನೆ ವಿರುದ್ಧ, ಸಂಘಟನೆ ನಮಗೆ ಬೇಕು, ಬಟ್ ಇಂಥ ವ್ಯಕ್ತಿಗಳು, ಇಂಥ ಮನೋಭಾವನೆ ಇದ್ದಂಥವ್ರು, ಶಿಕ್ಷಕ ವಿರೋಧಿಗಳಿದ್ದಂಥವ್ರು ನಮಗೆ ಬೇಡ. ಅವ್ರ ವಿರುದ್ಧ ನಾವು ಹೋರಾಟ ಮಾಡೋಕ್ಕೆ ತಯಾರಾಗಿರೋಣ ಅಂತ ಈ ವಿಡಿಯೋ ಮೂಲಕ ನಾನು ಎಲ್ಲರಿಗೂ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಕಂಪ್ಲಿ ತಾಲೂಕಿನ ಎಲ್ಲ ನನ್ನ ಶಿಕ್ಷಕಿಯರಿಗೆ ಧನ್ಯವಾದ ಅರ್ಪಿಸ್ತೀನಿ. ಈ ಸಂದರ್ಭದಲ್ಲಿ ಇವೆಲ್ಲ ಒಟ್ಟಿಗೆ ನಿಂತ್ಕೊಂಡಿದ್ದಕ್ಕೆ ಅದು ನನ್ನ ಜೊತೆಗೆ ಅಂತಲ್ಲ, ಯಾರಿಗೆ ಅನ್ಯಾಯ ಆದಾಗಲೂ ಕೂಡ ಪ್ರತಿಭಟಿಸುವಂಥದ್ದು ನಮ್ಮ ಹಕ್ಕಾಗಿರ್ತದೆ. ಮೊದಲನೇದಾಗಿ ನಾನೊಬ್ಬ ರಾಜ್ಯದ ಪದಾಧಿಕಾರಿ, ಇದೊಂದು ಕಣ್ಣು ಯಾವಾಗಲೂ ರಾಜ್ಯ ಸಂಘದ ಮೇಲೆ ನಮ್ಮ ಮೇಲೆ ಇತ್ತು. ಬಟ್ ಕಂಪ್ಲಿ ತಾಲೂಕು ಅಧ್ಯಕ್ಷರಲ್ಲಿ, ಕಾರ್ಯದರ್ಶಿಯಲ್ಲಿ ನಮ್ಮ ಹೆಸರನ್ನು ಸೇರಿಸಿ ಕಳಿಸಿರೋಂಥದ್ದು ಮತ್ತು ಗ್ರೂಪಿಗೆ ಹಾಕಿರುವಂಥದ್ದು ಸತ್ಯ ಕೂಡ ಹೌದು. ಆದಾಗ್ಯೂ ಕೂಡ ಇವತ್ತು ಚುನಾವಣೆ ನಾಮಿನೇಷನ್ ಮಾಡೋದು ಇವತ್ತು ಮತ್ತು ನಾಳೆ 2 ದಿನ. ನಿನ್ನೆ ತನಕನೂ ಚುನಾವಣಾ ಕಚೇರಿ ಆರಂಭ ಇಲ್ಲ. ಚುನಾವಣಾ ಮತದಾರ ಪಟ್ಟಿಯನ್ನು ಯಾವಾಗ ಕೊಡ್ತೀವಿ? ನಾನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಕಳೆದ ಬಾರಿ 1 ವರ್ಷದಿಂದ ಚುನಾವಣೆ ಮಾಡಿದ್ದೀನಿ. ಹೇಗೆ ಮಾಡಿದ್ವಿ? ಈ ತಾಲೂಕಲ್ಲಿ 1 ವಾರ ಮುಂಚೆ ನೋಟಿಸ್ ಹಾಕಿದ್ವಿ, ನಿಮಗೆಲ್ಲ ಗೊತ್ತು, ಪತ್ರಕರ್ತ ಬಂದಿದ್ರಿ, ಮತದಾರ ಪಟ್ಟಿ ಕೊಟ್ಟಿವಿ. ಕೊನೆ ದಿನ ಯಾರು ಸೇರಿಸ್ಬೇಕು ಅಂದರೆ ಸೇರಿಸಿ ಎಲೆಕ್ಷನ್ ಮಾಡಿದ್ವಿ ನಾವು. ಈಗ ನಮ್ಮ ಕಂಪ್ನಿಲಿ ಇರೋದೇ 113 ಜನ ಶಿಕ್ಷಕರು, 2 ಜನ ಪುರುಷ ಪದಾಧಿಕಾರಿಗಳು, 1 ಮಹಿಳಾ ಪದಾಧಿಕಾರಿ, 3 ಹುದ್ದೆ ಬರ್ತದೆ. ಇದನ್ನು ಬೆಂಕಿ ಹಚ್ಚುವ ಕೆಲಸವನ್ನು ರಾಜ್ಯ ಸಂಘ ಮಾಡಿದೆ. ಅವ್ರಿಗೆ ಉಡಾಫೆ ಯಾರನ್ನು ತೆಗೆದು ಏನು ಮಾಡ್ಕೋತಾರೆ ಅಂತ, ಯಾರನ್ನು ತೆಗೆದು ಏನು ಮಾಡ್ಕೋತಾರೆ ಅನ್ನೋದನ್ನ ಇವತ್ತು ರಾಜ್ಯಕ್ಕೆ ನಾವು ಕೊಡಬೇಕಾಗಿದೆ ಏಟನ್ನು. ಇದು ಕಂಪ್ನಿಗೆ ಅಷ್ಟೇ ಅಲ್ಲ, ಬಳ್ಳಾರಿ ಸಿಟಿ 1400 ಜನ ಶಿಕ್ಷಕರಿರುವ ಬಳ್ಳಾರಿ ಸಿಟಿ ಇಲೆಕ್ಷನ್ ಇವತ್ತು ನಡೀತಾ ಇಲ್ಲ. ಮತದಾರ ಪಟ್ಟಿ ಕೊಟ್ಟಿಲ್ಲ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಕಾರ್ಯದರ್ಶಿ ಎಸ್ಕೇಪ್, ಅವ್ರ ಮೇಲೆ ಇವ್ರ ಮೇಲೆ ಇವತ್ತು ಬಳ್ಳಾರಿ ಇಲೆಕ್ಷನ್ ಇಲ್ಲ, ಹೊಳೆನರಸೀಪುರ ಇಲ್ಲ, ಬಿಜಾಪುರದ 13 ತಾಲೂಕಲ್ಲಿ 5 ತಾಲೂಕಲ್ಲಿ ಮಾತ್ರ ಇಲೆಕ್ಷನ್ನು, ಹೊಳೆನರಸೀಪುರ ಇಲ್ಲ, ಮಂಡ್ಯ ಇಲ್ಲ, ಚನ್ನರಾಯಪಟ್ಟಣ ಇಲ್ಲ, ಅರಸೀಕೆರೆ ಇಲ್ಲ, ಉಡುಪಿ ಇಡೀ ಜಿಲ್ಲೆ ಇಲ್ಲ. ಇವತ್ತು ರಾಜ್ಯದ 50ಕ್ಕೂ ಅಧಿಕ ತಾಲೂಕುಗಳ ದುಸ್ಥಿತಿ. ಇವತ್ತು ನನ್ನ ಒಬ್ಬನ ಹೆಸರು ತೆಗೆದರೆ ಪರವಾಗಿಲ್ಲ, 50-100 ಶಿಕ್ಷಕರ ಹೆಸರು ತೆಗೆದಾರೆ. ಇವತ್ತು ನನ್ನ ಒಂದು ಹೆಸರಿಗೋಸ್ಕರ ಇವತ್ತು ಕಂಪ್ನಿ ಒಗ್ಗಟ್ಟಾಗಿದೆ ಅಂತಂದರೆ ನಾಳೆ ನಡೆಯುವ ಯಾರಿಗೇ ಬರಲಿ, ಅದು ಇನ್ನೊಂದು ನಾಳೆ XYZ ಯಾರೇ ಇದ್ದರೂ ಕೂಡ ಇದು ಸಂದೇಶವನ್ನು ನಾವು ರಾಜ್ಯಕ್ಕೆ ಕಳಿಸ್ತೇವೆ. ಮತ್ತು 200 ರೂಪಾಯಿ ಪ್ರತಿ ವರ್ಷ ನಾವೆಲ್ಲರೂ ಕಟ್ಟಿದ್ದೇವೆ, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಕೊಂಡು 5 ವರ್ಷ. ಪ್ರತಿ ವರ್ಷ ಜುಲೈಯಲ್ಲಿ ನಮ್ಮದು ಸದಸ್ಯತ್ವ ವಂತಿಗೆ ಕಟ್ಟಾಗ್ತದೆ, ಪ್ರತಿ ವರ್ಷ ಕಟ್ ಮಾಡ್ತಾಯಿದ್ದೀವಿ. ಇದು 16-17ಕ್ಕೆ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಈಗಲೂ ಕೂಡ ಧಾರವಾಡ ಹೈಕೋರ್ಟ್, ಕಲಬುರಗಿ ಹೈಕೋರ್ಟ್, ನಾಳೆ ಸೋಮವಾರ ರಾಜ್ಯಾದ್ಯಂತ ಯಾರೆಲ್ಲ ಹೆಸರು ಕೈ ಬಿಟ್ಟಿದ್ದಾರೋ ಅವರೆಲ್ಲ ಇವತ್ತು ನಾಳೆ ಡಾಕ್ಯುಮೆಂಟ್ ತಗೋತಾರೆ. ಸೋಮವಾರ ಸಿವಿಲ್ ಕೋರ್ಟಿಗೆ ನಾವು ಬೆಂಗಳೂರಲ್ಲಿ ಅರ್ಜಿ ಹಾಕೋತಾ ಇದ್ದೀವಿ. ಇದು ಸಂಪೂರ್ಣವಾಗಿ ಕೇಸು ಇಡೀ ರಾಜ್ಯಾದ್ಯಂತ ಚುನಾವಣೆ ಅಕ್ರಮವಾಗಿರೋದ್ರಿಂದ ಮತ್ತು ನ್ಯಾಯಾಲಯದ ಸುಪರ್ದಿಯಲ್ಲಿ ನಡೀತಾ ಇರೋದ್ರಿಂದ ಈ ಕೇಸು ಸ್ಟ್ಯಾಂಡ್ ಆಗ್ತದೆ. ಅಲ್ಲಿಯ ತನಕ ಕಂಪ್ನಿಯ ನಮ್ಮೆಲ್ಲ ಶಿಕ್ಷಕ ಸ್ನೇಹಿತರು ಹೇಳಿದಾಗೆ ನಮ್ಮ ಕಂಪ್ನಿಯಲ್ಲಿ ಚುನಾವಣೆ ಬೈಕಾಟ್ ಆಗಿರ್ತದೆ. ಎಲ್ಲಿ ತನಕ ಎಲ್ಲ ಮತದಾರ ಪಟ್ಟಿಯನ್ನು ಅವರು ಸೇರಿಸಿ ನ್ಯಾಯ ಮಾತ್ರ ಚುನಾವಣೆ ಮಾಡ್ತದೆ. ಇಲ್ಲ ಅಂದರೆ ಸಂಘದ ಅವಶ್ಯಕತೆ ಇಲ್ಲ. ಇವತ್ತು ಪ್ರತಿಯೊಬ್ಬರು ಮನಸ್ಸು ಮಾಡಿದ್ರೆ ಒಬ್ಬರು ಶಿಕ್ಷಕರು ಕೆಲಸ ಮಾಡ್ಕೊಂಬರ್ತಾರೆ ನಮ್ಮ ಆಫೀಸಲ್ಲಿ. ನಾವೇನಕ್ಕೆ ಇರ್ತೀವಿ, ಒಂದು ಕೊಂಡಿಯಾಗಿರ್ತೀವಿ ಅಷ್ಟೇ. ಅವರಿಗೆ ಏನೋ ಲೇಡೀಸು ಸ್ವಲ್ಪ ದೂರ ಹೋಗಿ ಬರೋಕ್ಕಾಗಲ್ಲ ಅಂತ ಕೊಂಡಿಯಾಗಿರ್ತೀವಿ. ಮನಸ್ಸು ಮಾಡಿದ್ರೆ ಅವರು ಕೆಲಸ ಮಾಡಿಸ್ಕೊತಾರೆ. ಇವತ್ತಾಗ ಕೆಲಸ ನಾಳೆ ಆಗುತ್ತೆ ಅಷ್ಟೇ. ಬಟ್ ಸಂಘಟನೆ ಇರೋದು ಇದಕ್ಕೆ ಅಂತಂದರೆ ದುಡ್ಡು ಹೊಡೆಯೋಕ್ಕಲ್ಲ. ಇವತ್ತು ರಾಜ್ಯ ಸಂಘದಲ್ಲಿ 1.5 ಲಕ್ಷ ಜನ ಇದ್ದೀವಿ. 200 ರೂಪಾಯಿಂದ 3 ಕೋಟಿ ರೂಪಾಯಿ ಜಮಾ ಆಗ್ತದೆ. ಮೊನ್ನೆ ಸಮ್ಮೇಳನಕ್ಕೆ 1 ಕೋಟಿ ಜಮಾ ಆಗಿದೆ. 4 ಕೋಟಿ ರೂಪಾಯಿ ಕಣ್ಮುಂದೆ ಕಾಣ್ತಾ ಇದೆ. ಆ ದರೋಡೆ ಮಾಡಲಿಕ್ಕೋಸ್ಕರ ಈ ಅವ್ಯವಹಾರಕ್ಕೆ ರಾಜ್ಯ ಸಂಘ ಇಳಿದಿದೆ. ಬಟ್ ನಾವು ತಾಲೂಕು ಸಂಘದಲ್ಲಿ ಏನಿರಲ್ಲ, ಇರೋದು 113 ಜನ ಅಂದರೆ 20 ಸಾವಿರ ಇರ್ತದೆ ಅಷ್ಟೇ. ಆ 20 ಸಾವಿರ 10 ಸಾವಿರ, ಆ 10 ಸಾವಿರ ಕೊಡೋಕ್ಕೆ ಗೋಳಾಡಿಸ್ತಾರೆ. ಇವತ್ತು 100ಕ್ಕೂ ಅಧಿಕ ತಾಲೂಕುಗಳಿಗೆ ರಾಜ್ಯ ಸಂಘ 3 ವರ್ಷದಿಂದ ವಂತಿಗೆ ಕಡದೆ ಮೋಸ ಮಾಡ್ಕೊಂಡ್ಬಂದಿದೆ. ಆ ಕಾರಣಕ್ಕಾಗಿ ಇಡೀ ರಾಜ್ಯಾದ್ಯಂತ ಈ ಬಂಟದ ನಮ್ಮ ಚಂದ್ರಶೇಖರ್ ಶೆಟ್ಟಿ ಹೇಳಿದಾಗೆ ಈ ಥರದ ಗಲೀಜು ಚುನಾವಣೆಯನ್ನು ಇತಿಹಾಸದಲ್ಲಿ ಹಿಂದೆ ಯಾರೂ ಮಾಡಿಲ್ಲ, ಮುಂದೆ ಯಾರೂ ಮಾಡೋದಿಲ್ಲ. ಆ ಕಾರಣಕ್ಕಾಗಿ ಸಮಸ್ತ ಕಂಪ್ಲಿ ತಾಲೂಕಿನ ಎಲ್ಲ ಶಿಕ್ಷಕರ ಒಕ್ಕೊರಲ ಮೇರೆಗೆ ನಾವು ಕಂಪ್ಲಿ ತಾಲೂಕಿನ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೇವೆ. ಮುಂದಿನ ತೀರ್ಮಾನ ನ್ಯಾಯಾಲಯ ಏನು ಕೊಡುತ್ತೋ ಆ ತೀರ್ಪಿಗೆ ಒಳಪಟ್ಟು ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಕಂಪ್ಲಿ ತಾಲೂಕಿನ ಸಮಸ್ತ ನನ್ನ ಶಿಕ್ಷಕರಿಗೆ ಈ ಮೂಲಕ, ಯಾಕಂದರೆ ಒಂದು ಸಮಸ್ಯೆ ಅಂತ ಬಂದಾಗ ಅವ್ರು ಇವರು ಅಂತ ನೋಡಬಾರ್ದು, ಬಂದು ಗಟ್ಟಿಯಾಗಿ ನಿಂತ್ಕೊಳ್ಬೇಕು. ಯಾಕೆ ನಿಮ್ಮ ಸಮಸ್ಯೆ ಅಂತ ಬಂದಾಗ ನಾವು
ಕುರುಗೋಡ್ಗೋ ಬಳ್ಳಾರಿಗೋ ಬೆಂಗಳೂರಿಗೆ ಓಡೋಗಿರ್ತೀವಿ. ಇಂಥ ಸಮಯ ಅಂತ ಬಂದಾಗ ಜೊತೆಗೆ ನಿಂತ್ಕೊಳ್ಳುವಂಥದ್ದು ನಿಮ್ಮೆಲ್ಲರ ಆತಂಕತೆ. ನೀವೇ ಕೆಲಸ ಮಾಡಿದ್ದೀರಿ, ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಕೃತಜ್ಞತೆ ಅರ್ಪಿಸ್ತಾ ಇದ್ದೀವಿ. ಇವತ್ತು ರಜಾ ಅವಧಿ ಇದೆ, ಸೆನ್ಸಸ್ ಇದೆ, ಆರಾಮಾಗಿ ಸೆನ್ಸಸ್ ಮಾಡಿರಿ. ಚುನಾವಣೆ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡ್ರಿ, ಆರಾಮಾಗಿ ಎಲ್ಲರೂ ಕೂಡ ಎಂಜಾಯ್ ಮಾಡಿ ಚುನಾವಣೆಯನ್ನು ನ್ಯಾಯ ತೀರ್ಪೊಳಗಿಬಿಟ್ಟು ನಾವು ಕೆಲಸವನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧಿಕ್ಕಾರ ಧಿಕ್ಕಾರ ರಾಜ್ಯ ಸಂಘಕ್ಕೆ ಧಿಕ್ಕಾರ 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 ರಾಜ್ಯ ಸಂಘಕ್ಕೆ ಧಿಕ್ಕಾರ. ವಿಧಿ ಮಾಡ ಮಾಧ್ಯಮ ಸಹೋದರರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ, ಇವತ್ತು ನಡೆಸ್ತಕ್ಕಂಥ ಪತ್ರಿಕಾಗೋಷ್ಠಿಯ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂದರೆ ಸುಮಾರು 75 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಒಂದು ಚುನಾವಣೆಯ ನಿಮಿತ್ತವಾಗಿ ಚುನಾವಣೆಯಲ್ಲಿ ನಡೀತಕ್ಕಂಥ ಅಕ್ರಮಗಳ ಕುರಿತು ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ತಮಗೆಲ್ಲರಿಗೆ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸಾಲ 2025 ಮತ್ತು 30ನೇ ಸಾಲಿಗೆ ನಡೆಯಬೇಕಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಒಂದು ಚುನಾವಣೆಯನ್ನು ಅನೇಕ ಕಾರಣಗಳನ್ನು ನೀಡಿ ರಾಜ್ಯ ಸಂಘದ ಪದಾಧಿಕಾರಿಗಳು ಈ ಚುನಾವಣೆಯನ್ನು ಮುಂದೂಡ್ತಾ ಬಂದರು. ಇದರ ವಿರುದ್ಧವಾಗಿ ಅನೇಕ ಜನ ಶಿಕ್ಷಕರು ಮಾನ್ಯ ಹೈಕೋರ್ಟ್ ಮೊರೆ ಹೋದಾಗ ಹೈಕೋರ್ಟ್ ಒಂದು ನಿರ್ದೇಶನವನ್ನು ಕೊಟ್ಟು ಏನಪ್ಪ ಅಂತಂದ್ರೆ 1 ತಿಂಗಳ ಒಳಗಾಗಿ ಚುನಾವಣೆ ಪ್ರಕ್ರಿಯೆಯನ್ನು ಮಾಡಿ ಮುಗಿಸಿ ಕೊಡಬೇಕು, ವರದಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ನೀಡಿದಾಗ ಅದರ ಪ್ರಕಾರವಾಗಿ 1/4/2026ರಂದು ಈ ಒಂದು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸಿತು. ಇದು ಈ ಸಂಘದ ಬೈಲಾ ಪ್ರಕಾರ 50 ಜನ ಶಿಕ್ಷಕರಿಗೆ ಒಬ್ಬ ಪ್ರತಿನಿಧಿಯಂತೆ ಒಂದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಆಯ್ಕೆ ಮಾಡ್ತಕ್ಕಂಥ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಆದರೆ ಇವತ್ತು ಅಂದರೆ ದಿನಾಂಕ 11/4/2026ರಿಂದ ನಾಮಪತ್ರ ಸಲ್ಲಿಕೆ ದಿನಾಂಕ ಪ್ರಾರಂಭವಾಗಿದೆ. ಇದಕ್ಕಿಂತ 4 ದಿನ ಮುಂಚೆ ಏನಪ್ಪ ಅಂತಂದ್ರೆ ಕರಡು ಮತದಾರ ಪಟ್ಟಿಯನ್ನು ಪ್ರಕಟಿಸಬೇಕಾಗಿತ್ತು. ಅದರ ಜೊತೆಗೆ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಿ ಇವತ್ತು ನಾಮಪತ್ರ ಸಲ್ಲಿಕೆಯನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಆದರೆ ಇನ್ನೂವರೆಗೂ ಇವತ್ತಿನ ದಿನಾಂಕ 11/4/2026ವರೆಗೂ ಕೂಡ ಈ ಜಿಲ್ಲೆಯಲ್ಲಿ ಏನಪ್ಪ ಅಂತಂದರೆ ಒಂದು ಮತದಾರ ಪಟ್ಟಿಯನ್ನು ಶಿಕ್ಷಕರಿಗೆ ಕೊಟ್ಟಿಲ್ಲ. ಅದರ ಜೊತೆಗೆ ಚುನಾವಣಾ ಅಧಿಕಾರಿ ಇವರೇ ಅದಾರ ಅಂತಕ್ಕಂಥದ್ದನ್ನು ಯಾರೂ ತಿಳಿಸ್ತಾ ಇಲ್ಲ. ಆಮೇಲೆ ಚುನಾವಣಾ ಕಚೇರಿ ಎಲ್ಲಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ. ಸಾಮಾನ್ಯವಾಗಿ ಚುನಾವಣೆಯನ್ನು ನಡೆಸ್ತಕ್ಕಂಥ ಚುನಾವಣಾ ಅಧಿಕಾರಿಯಾದರೂ ಸಹಿತ ಈ ಹಿಂದೆ ಇರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳ ಒಂದು ಮಾರ್ಗದರ್ಶನದೊಳಗೆ ಈ ಚುನಾವಣೆಗಳು ನಡೀತಾ ಇರ್ತಾವೆ. ಇದರ ಸಂಪೂರ್ಣ ಜವಾಬ್ದಾರಿ ಅವರಿಗೆ ಇರ್ತೈತಿ. ಅವರಿಗೆ ನಾವು ಕಳೆದ 2-3 ದಿನದಿಂದ ಸಂಪರ್ಕಿಸ್ಲಾಕತ್ತೀವಿ. ಅವರು ಮೊದಲಿಗೆ ನಮಗೂ ಏನೂ ಮಾಹಿತಿ ಇಲ್ಲ ಅಂತಕ್ಕಂಥ ಉತ್ತರಗಳನ್ನು ನೀಡಿದರು. ಕಳೆದ 2-3 ದಿನದಿಂದ ಏನು ಮಾಡಕತ್ತಿದ್ದಾರೆ ಅಂತಂದ್ರೆ ನಾವು ಯಾರೇ ಶಿಕ್ಷಕರು ಫೋನ್ ಮಾಡಿದ್ರು ಸಹಿತ ಆ ಫೋನ್ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ. ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ ಒಂದು ಈ ಅಧಿಕಾರವನ್ನು ಅಂದ್ರೆ ಈ ಒಂದು ಜಿಲ್ಲಾ ಅಧ್ಯಕ್ಷ ಸ್ಥಾನ ಆಗಿರ್ಬೋದು ಅಥವಾ ರಾಜ್ಯ ಅಧ್ಯಕ್ಷ ಸ್ಥಾನ ಆಗಿರ್ಬೋದು, ಇದನ್ನು ಒಂದು ಶಿಕ್ಷಕರ ಮತಗಳನ್ನು ಪಡೆದು ನಾವು ಆಯ್ಕೆ ಆಗುವುದಿಲ್ಲ ಅಂತಕ್ಕಂಥ ಒಂದು ಉದ್ದೇಶದಿಂದ ಹೇಗಾದರೂ ಮಾಡಿ ವಾಮ ಮಾರ್ಗದಿಂದ ನಾವು ಅಧಿಕಾರವನ್ನು ಹಿಡಿಯಲೇಬೇಕು ಅಂತಕ್ಕಂಥ ಒಂದು ಷಡ್ಯಂತ್ರದಿಂದ ಇವತ್ತು ಏನು ಮಾಡಕತ್ತಾರ ಅಂತಂದ್ರೆ ಈ ಚುನಾವಣೆಯನ್ನು ಗೌಪ್ಯವಾಗಿ ಇದನ್ನು ಅಲ್ಲೇ ಒಳಗೆ ಏನಪ್ಪ ಅಂತಂದ್ರೆ ಮಾಡಿಕೊಂಡು ಒಂದು ಪಟ್ಟಿಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಅರ್ಜುನ್ ಲಮಾಣಿ ಅವರು ಮತ್ತು ಜಿಲ್ಲಾ ಕಾರ್ಯದರ್ಶಿಗಳಿರ್ತಕ್ಕಂಥ ಅಲ್ಲಾಬಕ್ಷ್ ವಾಲಿಕಾರ್ ಅವರು ಮತ್ತು ಅವ್ರ ಇಡೀ ತಂಡ ಏನು ಶಿಕ್ಷಕರಿಂದ ಆಯ್ಕೆ ಆಗುವುದಿಲ್ಲ ಅಂತಕ್ಕಂಥ ಏನು ಆ ತಂಡ ಇದೆ, ಅವರು ಏನಪ್ಪ ಅಂತಂದ್ರೆ ವಾಮ ಮಾರ್ಗದಿಂದ ಮತ್ತೆ ಅಧಿಕಾರವನ್ನು ಹಿಡಿಲಕ್ಕೆ ಹೊರಟಿದ್ದಾರೆ. ಅದಕ್ಕೆ ತಮ್ಮ ಮೂಲಕ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ, ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಜಿಲ್ಲೆಯಲ್ಲಿ ಏನಪ್ಪ ಅಂತಂದ್ರೆ ಪಾರದರ್ಶಕವಾಗಿರ್ತಕ್ಕಂಥ ಶಿಕ್ಷಕರ ಚುನಾವಣೆಗಳನ್ನು ನಡೆಸಬೇಕು. ಶಿಕ್ಷಕರ ನೋವು ನಲಿವುಗಳಿಗೆ ಸ್ಪಂದಿಸ್ತಕ್ಕಂಥ ನಾಯಕರು ಆಯ್ಕೆ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಇವತ್ತು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ತಮ್ಮ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ತಾವು ಏನಾದರೂ ಪಾರದರ್ಶಕವಾಗಿ ಚುನಾವಣೆಯನ್ನು ನಡೆಸದೇ ಇದ್ದರೆ ಈಗ ಇವತ್ತು ನಾಳೆ 2 ದಿನ ನಾಮಪತ್ರ ಸಲ್ಲಿಕೆಗೆ ಸಮಯ ಐತಿ. ಇನ್ನೂ ಕೂಡ ಏನು ಕೊಟ್ಟಿಲ್ಲ, ಮತದಾರರ ಪಟ್ಟಿಯನ್ನು ಕೊಟ್ಟಿಲ್ಲ. ಇದೇ ರೀತಿ ನೀವು ಮುಂದುವರೆದ್ರೆ ಈಗಾಗಲೇ ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ಸಹಿತ ಈ ವಿಷಯವನ್ನು ತರ್ತಾ ಇದ್ದೀವಿ. ಅದರ ಜೊತೆಗೆ ಹೀಗೆ ಆದರೆ ಸುಮಾರು 2,50,000
ಶಿಕ್ಷಕರನ್ನು ಒಳಗೊಂಡಿರ್ತಕ್ಕಂಥ ಸಂಘಟನೆ ಇವರು ಮಾಡ್ತಕ್ಕಂಥ ನಿರ್ಧಾರಗಳಿಂದ ಮತ್ತು ಸರ್ವಾಧಿಕಾರ ಮನೋಭಾವನೆಯಿಂದ ಇವತ್ತೆಲ್ಲ ಬೇರೆ ಬೇರೆ ಶಿಕ್ಷಕರು ಏನಾಗ್ತಾ ಇದ್ದಾರೆ ಅಂತಂದರೆ ಈ ಸಂಘಟನೆಯಿಂದ ಹೊರಗೆ ಬಂದು ತಮ್ಮದೇ ಆಗಿರ್ತಕ್ಕಂಥ ಸಂಘಟನೆಯನ್ನು ಕಟ್ಕೊಂಡು ಇವತ್ತು ಕೇವಲ ಏನಪ್ಪ ಅಂತಂದ್ರೆ 1,50,000 ಶಿಕ್ಷಕರು ಮಾತ್ರ ಏನಪ್ಪ ಅಂತಂದ್ರೆ ಈ ಸಂಘಟನೆ ಒಳಗೆ ಉಳಿದಿದ್ದಾರೆ. ಬಹುತೇಕ ಇವರು ಇದೇ ರೀತಿಯಾಗಿ ಮುಂದುವರೆದ್ರೆ ಈ ಸಂಘದ ಒಂದು 75 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಸಂಘದ ಅವನತಿ ಇದೇ ಒಂದು ಕೊನೆಯ ಚುನಾವಣೆ ಮುಖಾಂತರ ಈ ಸಂಘವನ್ನು ನಿರ್ನಾಮ ಮಾಡ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಹಿಂದಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರು ನುಗ್ಲಿ ಅವರು ಮತ್ತು ಅವ್ರ ತಂಡ ಮಾಡ್ತಾ ಇದೆ. ಅದಕ್ಕೆ ಈ ಒಂದು ಸಂಘಟನೆಯನ್ನು ಉಳಿಸಿ ಬೆಳೆಸಬೇಕಾಗಿತ್ತು ಅಂತಂದ್ರೆ ಪಾರದರ್ಶಕವಾಗಿರ್ತಕ್ಕಂಥ ಚುನಾವಣೆಗಳು ನಡೀಬೇಕು ಅಂತೇಳಿ ಈ ತಮ್ಮೆಲ್ಲ ಮಾಧ್ಯಮದ ಮೂಲಕ ನಾನು ಆಗ್ರಹಿಸ್ತಾ ಇದ್ದೇನೆ. ರವೀಂದ್ರ ಉಗಾರ್, ನಿಕಟಪೂರ್ವ ತಾಲೂಕಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ, ಬಬಲೇಶ್ವರ. ನಾನು ಅನ್ವರ್ ಲಂಗೋಟಿ, ಬೆಳಗಾವಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕ. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಚುನಾವಣೆ ನಡೆಯುತ್ತಿದೆ. ದಿನಾಂಕ 1/4/2026 ಅಧಿಸೂಚನೆ ಪ್ರಕಟಗೊಂಡಿದೆ. ಅದರ ಮುಖಾಂತರ 11, 12ನೇ ತಾರೀಕಿಗೆ ನಾಮಿನೇಷನ್ ಇದೆ. ಆದರೆ 1ನೇ ತಾರೀಕಿನಿಂದ ಚುನಾವಣೆ ಅಧಿಸೂಚನೆ ಪ್ರಕಟವಾದ ನಂತರ ಇಲ್ಲಿವರೆಗೆ ಮತದಾರ ಯಾದಿ ರಾಜ್ಯಾದ್ಯಂತ ಎಲ್ಲಿಯೂ ಪ್ರಕಟಿಸಿಲ್ಲ. ಸಹಕಾರ ಸಂಘಗಳ ನಿಯಮಾನುಸಾರ ಮೊದಲು ತಾತ್ಕಾಲಿಕ ಪಟ್ಟಿ ಬಿಡುಗಡೆ ಮಾಡಿ ಅದಕ್ಕೆ ಅಬ್ಜೆಕ್ಷನ್ ಕೇಳಿ ನಂತರ ಅಂತಿಮ ಪಟ್ಟಿ ಹಚ್ಚಿ ಚುನಾವಣೆ ಮಾಡಬೇಕಾಗ್ತದೆ. ಮತ್ತು ಇವತ್ತಿಗೆ ಟೈಮು 2 ಗಂಟೆ ಆಯಿತು. ನಾವು 1 ಗಂಟೆ ಮಟ್ಟ ಆ ಕಾರ್ಯಾಲಯಕ್ಕೆ ಹೋಗಿದ್ವಿ. ಆ ಕಾರ್ಯಾಲಯದಲ್ಲಿ ಯಾರೂ ಇಲ್ಲ. ನೂರಾರು ಶಿಕ್ಷಕರು ಅಲ್ಲಿ ಬಂದು ನಾಮಿನೇಷನ್ ಮಾಡೋಕ್ಕೂ ಅವ್ರವ್ರದ್ದು ಇದು ಒಂದು ನಮ್ಮದು ಗುಂಪು ಗುರುಸ್ಪಂದನ್. ಬೇರೆ ಬೇರೆ ಸ್ವತಂತ್ರ ಅಭ್ಯರ್ಥಿಗಳು ಸಹ ಬಂದು ಅವರು ವಾಪಸ್ ಹೋದರು. ಹೆಣ್ಮಕ್ಳು ಒಂದು 50 ಹೆಣ್ಮಕ್ಳು ಬಂದು ವಾಪಸ್ ಹೋದರು. ಅವ್ರ ಉದ್ದೇಶ ಏನಿದೆ ಅಂತಂತಂದರೆ ಇನ್ನವರೆಗೆ ಯಾರು ಇಲೆಕ್ಷನ್ ಆಫೀಸರ್ ಅಂತ ನಮಗೆ ಗೊತ್ತಿಲ್ಲ, ಮತದಾರ ಪಟ್ಟಿಯೊಳಗೆ ಯಾರು ಅದಾರ ಅಂತ ಹೇಳಿ ಗೊತ್ತಿಲ್ಲ. ಇನ್ನೂವರೆಗೆ ಪತ್ರಿಕಾ ಪ್ರಕಟಣೆ ಮುಖಾಂತರ ಪ್ರಚುರಪಡಿಸಿಲ್ಲ, ದೂರದರ್ಶನ TV ಮುಖಾಂತರ ಪ್ರಚುರಪಡಿಸಿಲ್ಲ, ಸಾಮಾಜಿಕ ಜಾಲತಾಣ ಮುಖಾಂತರ ಪಡಿಸಿಲ್ಲ, ಯಾರಿಗೂ ವೈಯಕ್ತಿಕ ಪತ್ರ ಹಾಕಿ ಪೋಸ್ಟ್ ಮಾಡಿ ಯಾವುದೂ ತಿಳಿಸಿಲ್ಲ. ಇದು ನಮ್ಮಲ್ಲಿ ಅಷ್ಟೇ ನಡೆದಿಲ್ಲ, ಬೆಳಗಾವಿ ಗ್ರಾಮೀಣ ನಗರದಲ್ಲಿ ಅಷ್ಟೇ ನಡೆದಿಲ್ಲ, ಬೈಲೊಂಗಲ್ದಲ್ಲಿ ನಡೆದಿದೆ, ಕಿತ್ತೂರಿನಲ್ಲಿ ನಡೆದಿದೆ, ಖಾನಾಪುರದಲ್ಲಿ. ನಾವು ಎಲ್ಲರೂ ಈಗ ಏನು ಮಾಡ್ತೇವೆ ಅಂದರೆ ಒಂದು 3 ಕೇಸ್ ಈಗಾಗಲೇ ಧಾರವಾಡ ಹೈಕೋರ್ಟದಲ್ಲಿ 2 ಇದೆ, ಕಲಬುರಗಿ ಬೆಂಚದಲ್ಲಿ 1 ಇದೆ. ಅದು ಇನ್ನು ಈ ನೆಕ್ಸ್ಟ್ 16ನೇ ತಾರೀಕಿಗೆ ನಿರ್ಣಯ ಇರೋದ್ರಿಂದ ಈ ಚುನಾವಣೆ ನಮ್ಮದು ಉದ್ದೇಶ ಏನಂದ್ರೆ ಅಲ್ಲಿ ಹೋಗಿ ನಾವು ಫೋಟೋ ತಗೊಂಡು ನಾವು ಮಾಡಿ ಈಗ ಒಂದು ಮಾರ್ಕೆಟ್ ಪೊಲಿಟಿಷನ್ಗೆ ಒಂದು ಕಂಪ್ಲೀಟ್ ಕೊಟ್ಟಿದ್ದೇವೆ. ಯಾರೂ ಇಲ್ಲ, ಚುನಾವಣೆ ನಡೆದಿದೆ, ಯಾರೂ ಇಲ್ಲ ಅಲ್ಲಿ. ಯಾರು ರೀ ಅವ್ರು ಯಾಕೆ ಹಿಂಗೆ ಮಾಡಾಕ್ತಾರಂತಂದ್ರೆ ರೀ, ಈಗ ಇವತ್ತು ನಾಳೆ ಐತಿ, ಆಮೇಲೆ ಎಲ್ಲಾರು ಒಂದು ಜಾಗ ಫಿಕ್ಸ್ ಮಾಡ್ಕೊಂಡು ತಮ್ಮ ಅಭ್ಯರ್ಥಿಗಳಿಗೆ ಇವ್ರು ನಾಮಿನೇಷನ್ ಮಾಡಿದ್ರು ಇಷ್ಟ ಅಂತೇಳಿ ಅನ್ನಪೂಜೆ ಮಾಡ್ಕೊಂಡ್ಬಿಡಾರ್ರಿ ಅವ್ರು. ಇದೇ ಉದ್ದೇಶ ರೀ. ಮತ್ತೀಗ ಅವ್ರು ಎಲ್ಲಿ ಮಾಡಾಕತ್ತಿದ್ರು ಅದನ್ನು ನಮ್ಮ ಸಾಮಾಜಿಕ ಜಾಲತಾಣ ಮುಖಾಂತರ ಆಗಲಿ, ಒಂದು ಪತ್ರದ ಮುಖಾಂತರ ಆಗಲಿ, ಅಥವಾ ವಾಟ್ಸಪ್ ಮುಖಾಂತರ ಆಗಲಿ, ಅಥವಾ TV ಮುಖಾಂತರ ಆಗಲಿ, ಪೇಪರ್ ಮುಖಾಂತರವಾಗಲಿ ಯಾವುದೂ ಇನ್ನೂವರೆಗೆ ತಿಳಿಸಿಲ್ಲ. ಈಗ ನಿನ್ನೆ ಒಂದು ವಿಜಯ ಕರ್ನಾಟಕದಲ್ಲಿ ಒಂದು ನ್ಯೂಸ್ ಬಂತು, ಶಿಕ್ಷಕರಲ್ಲಿ ತಳಮಳ ಅಂಥೇಳಿ. ಅದನ್ನೆಲ್ಲ ಡಿಟೇಲ್ ಬರ್ಸಿದ ಕೂಡ ರಾಜ್ಯ ಚುನಾವಣಾಧಿಕಾರಿ 10ನೇ ತಾರೀಕಿಗೆ ಇದನ್ನು ಬಿಡ್ತಾನೆ ರೀ, ಏನಂತಾರೆ ರೀ ಅದಕ್ಕೆ ಗೈಡ್ಲೈನ್ಸ್ ನಿಂದು ಬಿಡ್ತಾನೆ ವಾಟ್ಸಪ್ದಾಗ. ಅದರ ಡೇಟ್ ಎಷ್ಟೈತಿ 1/4 ಅಂತ ಐತ್ರಿ. 1/4 ಮಾಡಿದಂಥ ಪತ್ರ ನಿನ್ನೆ ಬಿಡ್ತಾನೆ. ಅದು ಪೇಪರ್ದಾಗ ಬಂದು ರಾಜ್ಯಾದ್ಯಂತೆಲ್ಲ ಬುಗಿಲಿದ ಕೂಡ ಗೈಡ್ಲೈನ್ಸ್ ಬಿಡ್ತಾನೆ. ಅಂತಂದ್ರೆ 50ಕ್ಕೆ ಒಬ್ಬ ಶಿಕ್ಷಕ ಚುನಾವಣೆ ಮಾಡಬೇಕು, ಹೆಣ್ಮಕ್ಳು ಎಷ್ಟ, ಗಂಡು ಮಕ್ಕಳು ಎಷ್ಟ, ಇದೆಲ್ಲ ಗೈಡ್ಲೈನ್ಸ್ ನಿನ್ನೆ ಬಿಡ್ತಾನೆ. ಸಾಮಾಜಿಕ ಜಾಲತಾಣದಾಗ ಸೈಬರ್ದಾಗ ಎಲ್ಲ ರೆಕಾರ್ಡ್ ಆಗಿರ್ತೈತೆ ರೀ. ಈಗ ಇಲ್ಲೊಂದು ಕಂಪ್ಲೇಂಟ್ ಕೊಟ್ಟರು ನಾವು ಇವ್ರ ಮೇಲೆ, ನಮ್ಮ ತಾಲೂಕಾ ಮತ್ತು ಜಿಲ್ಲಾ ಸಂಘದ ಮೇಲೆ ಕೊಟ್ಟರು ರೀ. ಈಗಾಗಲೇ ಬೈಲೊಂಗಲ, ಖಾನಾಪುರ ಇವು ಎಲ್ಲ ಕಡೆ ಕೊಟ್ಟೇವೆ ರೀ. ಉದ್ದೇಶ ಏನ್ರಿ ಅಂತಂತಂದ್ರೆ ನಾವೆಲ್ಲ ಹೋದ್ಮೇಲೆ ಒಂದು ಯಾರು ಇಲ್ಲ ಟೈಮ್ದಾಗ ಒಂದು ಇಷ್ಟು ಮಂದಿ ಕೊಟ್ಟರು ಅನ್ನ ಪೂಜೆ ಆಯ್ತು ಅಂತೇಳಿ ತೋರಿಸ್ಬೇಕನ್ನೋ ಅಂತ ಉದ್ದೇಶ. ನನ್ನ ಹೆಸರು ಅನ್ವರ್ ಲಂಗೋಟಿ. ಮತ್ತು ಈ ಜನ ಹೆಂಗೈತಿ ಅಂತಂತಂದ್ರೆ ನೌಕರ ಸಂಘದ ರಾಜ್ಯಾಧ್ಯಕ್ಷರ ಬಗ್ಗೆ ಇವರು ಮಾತಾಡ್ತಾರೆ. ನೌಕರ ಸಂಘ ರಾಜ್ಯಾಧ್ಯಕ್ಷರು ಸೆಡಕ್ಸಿರ್ ಹೆಂಗೆ ಅದಾರ ಅಂತಂದ್ರೆ ಮೊನ್ನೆ ನೌಕರ ಸಂಘದ ಇಲೆಕ್ಷನ್ ಆದ್ರೆ 4.5 ತಿಂಗಳ ಮೊದಲು ಡೇಟ್ ಪ್ರಕಟಿಸಿದ್ರು ಅವ್ರು. 4.5 ತಿಂಗಳ ಮೊದಲು ಡೇಟ್ ಪ್ರಕಟಿಸಿ ಮಾಡಿ 4.5 ತಿಂಗಳ ಟೈಮ್ ಕೊಟ್ಟು ತಾತ್ಕಾಲಿಕ ಪಟ್ಟಿ ಹಚ್ಚಿ ಅದಕ್ಕೆ 15 ದಿವಸ ಅಬ್ಜೆಕ್ಷನ್ ಕೇಳಿ ಅಂತಿಮ ಪಟ್ಟಿ ಹಚ್ಚಿ ಎಲ್ಲ ಇದು ಅವ್ರು ಮಾಡಿದಂಥವ್ರು. ಅವರು ಅಷ್ಟು ಶಿಸ್ತ ನಿಯಮಾನುಸಾರಿ ಮಾಡಿದಂಥ ವ್ಯಕ್ತಿಗಳು ಈ ವ್ಯಕ್ತಿಗಳು ಏನಂತಾರಂತಂತಂದ್ರೆ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ. ಒಂದೇ ಸೂಚನೆ ಹೇಳಕ್ಕೆ ಮಾಡ್ತೇನೆ.
ಯಾವ ಸರ್ ಈ ಚುನಾವಣೆಗೆ ಸದ್ಯ ಸ್ಟೇ ಆಗಬೇಕು. ಯಾಕಂದರೆ ಎಲ್ಲ ಶಿಕ್ಷಕರು ಬಂದು ಹೋದರು, ಇನ್ನು ಯಾರಿಗೂ ನಾಮಿನೇಷನ್ ಮಾಡೋಕ್ಕೆ ಅವಕಾಶ ಸಿಗೋದಿಲ್ಲ. ಇದನ್ನು ಮುಂದೆ ಹೋಗಬೇಕು. ಮತ್ತು ಈಗ ಗಂತಿ ಒಂದು ನಡೆದಿದ್ರಿ, ರಾಷ್ಟ್ರೀಯ ಜನಗಣತಿ ಮಾಡಬೇಕು, ನಾವು ಇಲೆಕ್ಷನ್ ಮಾಡಬೇಕು ಅಂದಾಗ ನಾವು ಜನಗಣತಿ ಮಾಡಬೇಕು. ಯಾಕಂದ್ರೆ ನಾವು ಸರ್ಕಾರಿ ನೌಕರ ಅಂದಮೇಲೆ ನಮ್ಮ ರಾಷ್ಟ್ರದ್ದು ರಾಜ್ಯದ್ದು ಸರ್ಕಾರ ಆದೇಶಗಳು ಪಾಲನೆ ಮಾಡಬೇಕಾಗೈತೆ. ನಮ್ಮ ಶಿಕ್ಷಕ ಸಂಘದ್ದಲ್ಲ. ಈಗ 15ರಿಂದ ಗಂತಿ ಶುರು ರೀ. ಗಂತಿಗೆ ಹೋಗ್ಬೇಕಾದ್ರೆ ನಾವು ಇಲೆಕ್ಷನ್ ಕ್ಯಾನ್ವಾಸ್ಗೆ ಹೋಗಬೇಕು. ಒಂದು ದಿವ್ಸಕ್ಕೆ ಇಷ್ಟು ಆಕೈತೆ ಮಾಡ್ಬೇಕಂತ ಮೊಬೈಲ್ದಾಗ ರೆಕಾರ್ಡ್ ಇರ್ತದೆ. ಒಂದು ಲಾಸ್ಟ್ ಹೇಳಕ್ಕೆ ಬಯಸ್ತೀನಿ, ಈ ಜಯಕುಮಾರ್ ಹೆಬಳಿ ಏನಿದಾನಲ್ಲ ಮತ್ತು ಇವ್ರ ತಂಡ ಇಟ್ಟಿಟ್ಟಿಗೆ 18 ವಾಟ್ಸಪ್ ಹಾಕಾರ ಅವ್ರು. ಹಿಂಗೆ ನಿಂತ್ರೆ ನಾ ಹಿಂಗೆ ನಿಂತ ಅಂತ ಹಾಕಾನು, ಹಿಂಗೆ ನಿಂತ್ರೆ ನಾ ಹಿಂಗೆ ನಿಂತ ಅಂತ ಹಾಕಾನು. ಇಂಥ ಹಾಕಾವ 8 ದಿವ್ಸಲೆ ಅವ್ರ ಗ್ರೂಪಿಂದ ಯಾವುದೋ ಒಂದು ವಾಟ್ಸಪ್ದಾಗ ಸುದ್ದಿ ಇಲ್ಲ, ಒಟ್ಟು ಸುದ್ದಿ ಇಲ್ಲ. ಈ ಷಡಾಕ್ಷರಿಗೆ ಟೀಕಿಸೋರ್ಗೆ ಒಂದು ಹೇಳ್ತಾನು, ಈ ಜನ ಷಡಾಕ್ಷರಿ ನೆಳ್ಳಿನ ಉಗುರಿನ ಕಿಮ್ಮತ್ತಿಲ್ಲ ಇವ್ರು. ಇಷ್ಟು ಹೇಳಿ ಈ ಚುನಾವಣೆ ನಿಲ್ಲಬೇಕಂತ ಹೇಳಿ ತಮ್ಮ ಮುಖಾಂತರ ಆಗ್ರಹಿಸ್ತೀವಿ. ಅನ್ವರ್ ಲಂಗೋಟಿ, ಬೆಳಗಾವಿ ಗ್ರಾಮೀಣ ಶಿಕ್ಷಕ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಕಂಪ್ಲಿ ತಾಲೂಕಿನ ಎಲ್ಲ ನನ್ನ ಶಿಕ್ಷಕ ಶಿಕ್ಷಕಿಯರಿಗೆ ಧನ್ಯವಾದ ಅರ್ಪಿಸ್ತೇನೆ. ಈ ಸಂದರ್ಭದಲ್ಲಿ ಇವೆಲ್ಲ ಒಟ್ಟಿಗೆ ನಿಂತ್ಕೊಂಡಿದ್ದಕ್ಕಾಗಿ. ಅದು ನನ್ನ ಜೊತೆಗೆ ಅಂತಲ್ಲ, ಯಾರಿಗೆ ಅನ್ಯಾಯ ಆದಾಗಲೂ ಕೂಡ ಪ್ರತಿಭಟಿಸುವಂಥದ್ದು ನಮ್ಮ ಹಕ್ಕಾಗಿರ್ತದೆ. ಮೊದಲನೇದಾಗಿ ನಾನೊಬ್ಬ ರಾಜ್ಯದ ಪದಾಧಿಕಾರಿ. ಇದೊಂದು ಕಣ್ಣು ಯಾವಾಗಲೂ ರಾಜ್ಯ ಸಂಘದ ಮೇಲೆ ನಮ್ಮ ಮೇಲೆ ಇತ್ತು. ಬಟ್ ಕಂಪ್ಲಿ ತಾಲೂಕು ಅಧ್ಯಕ್ಷರಲ್ಲಿ ಕಾರ್ಯದರ್ಶಿ ಇರಲಿ ನಮ್ಮ ಹೆಸರನ್ನು ಸೇರಿಸಿ ಕಳಿಸಿರುವಂಥದ್ದು ಮತ್ತು ಗ್ರೂಪಿಗೆ ಹಾಕಿರುವಂಥದ್ದು ಸತ್ಯ ಕೂಡ ಹೌದು. ಆದಾಗ್ಯೂ ಕೂಡ ಇವತ್ತು ಚುನಾವಣೆ ನಾಮಿನೇಷನ್ ಮಾಡುವಂಥದ್ದು ಇವತ್ತು ಮತ್ತು ನಾಳೆ 2 ದಿನ. ನಿನ್ನೆ ತನಕನೂ ಚುನಾವಣಾ ಕಚೇರಿ ಆರಂಭ ಇಲ್ಲ. ಚುನಾವಣಾ ಮತದಾರ ಪಟ್ಟಿಯನ್ನು ಯಾವಾಗ ಕೊಡ್ತೀವಿ? ನಾನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ. ಕಳೆದ ಬಾರಿ 1 ವರ್ಷದಿಂದ ಚುನಾವಣೆ ಮಾಡಿದ್ದೀನಿ. ಹೇಗೆ ಮಾಡಿದ್ವಿ? ಈ ತಾಲೂಕಲ್ಲಿ 1 ವಾರ ಮುಂಚೆ ನೋಟಿಸ್ ಹಾಕಿದ್ವಿ. ನಿಮಗೆಲ್ಲ ಗೊತ್ತು, ಪತ್ರಕರ್ತ ಬಂದಿದ್ರಿ, ಮತದಾರ ಪಟ್ಟಿ ಕೊಟ್ಟಿವಿ. ಕೊನೆ ದಿನ ಯಾರು ಸೇರಿಸ್ಬೇಕು ಅಂತ ಸೇರಿಸಿ ಎಲೆಕ್ಷನ್ ಮಾಡಿದ್ವಿ ನಾವು. ಈಗ ನಮ್ಮ ಕಂಪ್ನಿಲಿ ಇರೋದೇ 113 ಜನ ಶಿಕ್ಷಕರು, 2 ಜನ ಪುರುಷ ಪದಾಧಿಕಾರಿಗಳು, 1 ಮಹಿಳಾ ಪದಾಧಿಕಾರಿ, 3 ಹುದ್ದೆ ಬರ್ತದೆ. ಇದನ್ನು ಬೆಂಕಿ ಹಚ್ಚುವ ಕೆಲಸವನ್ನು ರಾಜ್ಯ ಸಂಘ ಮಾಡಿದೆ. ಅವ್ರಿಗೆ ಉಡಾಫೆ ಯಾರನ್ನು ತೆಗೆದು ಏನು ಮಾಡ್ಕೋತಾರೆ ಅಂತ, ಯಾರನ್ನು ತೆಗೆದು ಏನು ಮಾಡ್ಕೋತಾರೆ ಅನ್ನೋದನ್ನ ಇವತ್ತು ರಾಜ್ಯಕ್ಕೆ ನಾವು ಕೊಡಬೇಕಾಗಿದೆ ಏಟನ್ನು. ಇದು ಕಂಪ್ಲಿಗೆ ಅಷ್ಟೇ ಅಲ್ಲ, ಬಳ್ಳಾರಿ ಸಿಟಿ 1400 ಜನ ಶಿಕ್ಷಕರಿರುವ ಬಳ್ಳಾರಿ ಸಿಟಿ ಇಲೆಕ್ಷನ್ ಇವತ್ತು ನಡೀತಾ ಇಲ್ಲ. ಮತದಾರ ಪಟ್ಟಿ ಕೊಟ್ಟಿಲ್ಲ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಕಾರ್ಯದರ್ಶಿ ಎಸ್ಕೇಪ್ ಅವ್ರ ಮೇಲೆ ಇವ್ರ ಮೇಲೆ ಇವತ್ತು ಬಳ್ಳಾರಿ ಇಲೆಕ್ಷನ್ ಇಲ್ಲ, ಹೊಳೆನರಸೀಪುರ ಇಲ್ಲ, ಬಿಜಾಪುರದ 13 ತಾಲೂಕಲ್ಲಿ 5 ತಾಲೂಕಲ್ಲಿ ಮಾತ್ರ ಇಲೆಕ್ಷನ್ನು, ಹೊಳೆನರಸೀಪುರ ಇಲ್ಲ, ಮಂಡ್ಯ ಇಲ್ಲ, ಚನ್ನರಾಪಟ್ಟಣ ಇಲ್ಲ, ಅರಸೀಕೆರೆ ಇಲ್ಲ, ಉಡುಪಿ, ಇಡೀ ಜಿಲ್ಲೆ ಇಲ್ಲ. ಇವತ್ತು ರಾಜ್ಯದ 50ಕ್ಕೂ ಅಧಿಕ ತಾಲೂಕುಗಳ ದುಸ್ಥಿತಿ. ಇವತ್ತು ನಾನು ಒಬ್ಬನೇ ಹೆಸರು ತೆಗೆದರೆ ಪರವಾಗಿಲ್ಲ, 50-100 ಶಿಕ್ಷಕರ ಹೆಸರು ತೆಗೆದಾರೆ. ಇವತ್ತು ನನ್ನ ಒಂದು ಹೆಸರಿಗೋಸ್ಕರ ಇವತ್ತು ಕಂಪ್ನಿ ಒಗ್ಗಟ್ಟಾಗಿದೆ ಅಂತಂದರೆ ನಾಳೆ ನಡೆಯುವ ಯಾರಿಗೇ ಬರಲಿ, ಇನ್ನೊಂದು ನಾಳೆ XYZ ಯಾರೇ ಇದ್ದರೂ ಕೂಡ ಇದು ಸಂದೇಶವನ್ನು ನಾವು ರಾಜ್ಯಕ್ಕೆ ಕಳಿಸ್ತೇವೆ. ಮತ್ತು 200 ರೂಪಾಯಿ ಪ್ರತಿ ವರ್ಷ ನಾವೆಲ್ಲರೂ ಕಟ್ಟಿದ್ದೇವೆ, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಕೊಂಡು 5 ವರ್ಷ. ಪ್ರತಿ ವರ್ಷ ಜೂನ್ ಜುಲೈಯಲ್ಲಿ ನಮ್ಮದು ಸದಸ್ಯತ್ವ ಒಂದಿಗೆ ಕಟ್ ಆಗ್ತದೆ. ಪ್ರತಿ ವರ್ಷ ಕಟ್ ಮಾಡ್ತಾಯಿದ್ದೀವಿ. ಇದು 16-17ಕ್ಕೆ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಈಗಲೂ ಕೂಡ. ಧಾರವಾಡ ಹೈಕೋರ್ಟ್, ಕಲಬುರಗಿ ಹೈಕೋರ್ಟ್. ನಾಳೆ ಸೋಮವಾರ ರಾಜ್ಯಾದ್ಯಂತ ಯಾರೆಲ್ಲ ಹೆಸರು ಕೈ ಬಿಟ್ಟಿದ್ದಾರೋ ಅವರೆಲ್ಲ ಇವತ್ತು ನಾಳೆ ಡಾಕ್ಯುಮೆಂಟ್ ತಗೋತಾರೆ. ಸೋಮವಾರ ಸಿವಿಲ್ ಕೋರ್ಟಿಗೆ ನಾವು ಬೆಂಗಳೂರಲ್ಲಿ ಅರ್ಜಿ ಹಾಕೋತಾ ಇದ್ದೀವಿ. ಇದು ಸಂಪೂರ್ಣವಾಗಿ ಕೇಸು ಇಡೀ ರಾಜ್ಯಾದ್ಯಂತ ಚುನಾವಣೆ ಅಕ್ರಮವಾಗಿರೋದ್ರಿಂದ ಮತ್ತು ನ್ಯಾಯಾಲಯದ ಸುಪರ್ದಿಯಲ್ಲಿ ನಡೀತಾ ಇರೋದ್ರಿಂದ ಈ ಕೇಸು ಸ್ಟ್ಯಾಂಡ್ ಆಗ್ತದೆ. ಅಲ್ಲಿಯ ತನಕ ಕಂಪ್ನಿಯ ನಮ್ಮೆಲ್ಲ ಶಿಕ್ಷಕ ಸ್ನೇಹಿತರು ಹೇಳಿದ ಹಾಗೆ ನಮ್ಮ ಕಂಪ್ನಿಯಲ್ಲಿ ಚುನಾವಣೆ ಬೈಕಾಟ್ ಆಗಿರ್ತದೆ. ಎಲ್ಲಿ ತನಕ ಎಲ್ಲ ಮತದಾರ ಪಟ್ಟಿಯನ್ನು ಅವರು ಸೇರಿಸಿ ಚುನಾವಣೆ ಮಾಡ್ತದೆ. ಇಲ್ಲ ಅಂದರೆ ಸಂಘದ ಅವಶ್ಯಕತೆ ಇಲ್ಲ. ಇವತ್ತು ಪ್ರತಿಯೊಬ್ಬರು ಮನಸ್ಸು ಮಾಡಿದ್ರೆ ಒಬ್ಬರು ಶಿಕ್ಷಕರು ಕೆಲಸ ಮಾಡ್ಕೊಂಬರ್ತಾರೆ ನಮ್ಮ ಆಫೀಸಲ್ಲಿ. ನಾವೇನಕ್ಕೆ ಇರ್ತೀವಿ, ಒಂದು ಕೊಂಡಿಯಾಗಿರ್ತೀವಿ ಅಷ್ಟೇ. ಅವರಿಗೆ ಏನೋ ಲೇಡೀಸು ಸ್ವಲ್ಪ ದೂರ ಹೋಗಿ ಬರೋಕ್ಕಾಗಲ್ಲ ಅಂತ ಒಂದು ಕೊಂಡಿಯಾಗಿರ್ತೀವಿ. ಮನಸ್ಸು ಮಾಡಿದ್ರೆ ಅವರು ಕೆಲಸ ಮಾಡ್ಕೊತಾರೆ. ಇವತ್ತಾಗ ಕೆಲಸ ನಾಳೆ ಆಗುತ್ತೆ ಅಷ್ಟೇ. ಬಟ್ ಸಂಘಟನೆ ಇರುತ್ತೆ ಇದಕ್ಕೆ ಅಂತ ಹೇಳಿದ್ರೆ ದುಡ್ಡು ಹೊಡೆಯೋಕ್ಕಲ್ಲ. ಒಂದು ಚುನಾವಣೆಗಳು ನಡೀತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಇವತ್ತಿನವರೆಗೂ ನಮ್ಮ ಕಂಪ್ಲಿ ತಾಲೂಕು ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಗ್ಗಟ್ಟು ಬದಲಿಸಿರ್ತಕ್ಕಂಥ ಒಂದು ತಾಲೂಕಿದು. ಯಾವತ್ತಿಗೂ ನಾವು ಒಬ್ಬರೊಬ್ಬರು ಜಗಳಾಡ್ಕೊಂಡಿಲ್ಲ. ಎಲ್ಲರೂ ಸೇರಿ ನಾವು ನೌಕರರ ಸಂಘ ಚುನಾವಣೆ ಇರ್ಬೋದು, ಈ ಹಿಂದೆ ನಡೆದಿರ್ತಕ್ಕಂಥ ಚುನಾವಣೆಗಳಿರ್ಬೋದು, ಎಲ್ಲರೂ ಒಗ್ಗಟ್ಟಾಗಿ ಮಾಡಿರ್ತಕ್ಕಂಥದ್ದು. ಈ ಸಲ ಏನೋ ಅಚಾನಕ್ಕಾಗಿ ನಮ್ಮ ತಾಲೂಕಿನ ಒಬ್ಬ ನೌಕರರ ಹೆಸರನ್ನು, ಒಬ್ಬ ಶಿಕ್ಷಕರ ಹೆಸರನ್ನು ಬಿಟ್ಟು ಈ ಒಂದು ಮತದಾರನ ಒಂದು ಪಟ್ಟಿಯನ್ನು ಕಳಿಸಿದ್ದಾರೆ ಅಂತೇಳಿ ಸುದ್ದಿ ಬಂದಿದೆ. ದಯವಿಟ್ಟು ಅಧಿಕೃತವಾಗಿ ನಾಗನಗೌಡರ ಹೆಸರನ್ನೇ ಬಿಟ್ಟು ಕಳಿಸಿದ್ದಾರೆ ಅಂತೇಳಿ. ಅದಕ್ಕಾಗಿ ಯಾವೊಬ್ಬ ಹೆಸರನ್ನು ಬಿಡಬಾರ್ದು. ಒಬ್ಬ ಹೆಸರು ಬಿಡಬೇಕಂದ್ರೆ ಎಲ್ಲರಿಗೂ ಗೊತ್ತಾಗಬೇಕು, ಯಾಕೆ ನಾಗನಗೌಡರ ಹೆಸರು ಯಾಕೆ ಕೈ ಬಿಟ್ಟರು ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು.
ಅವ್ರು ಏನಾದರೂ ತಪ್ಪು ಮಾಡಿದ್ರೆ ನಾವೆಲ್ಲರೂ ಸೇರಿ ಅವ್ರಿಗೆ ಹೇಳೋಣ ಅಂತ, ತಿದ್ದಿ ಹೇಳೋಣ. ಇಲ್ಲ ತಪ್ಪೇ ಮಾಡಿಲ್ಲ ಅಂದಮೇಲೆ ಇಂಥ ತಪ್ಪು ಮಾಡಿದ್ದಾರೆ ನಾಗನಗೌಡರು, ಅದಕ್ಕೆ ಹೆಸರು ಬಿಟ್ಟು ಕಳಿಸ್ತೀವಿ ಅಂತಂದರೆ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ. ದಯವಿಟ್ಟು ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.